ಅಯ್ಯೋ ನೀವೇನು ಹೇಳ್ತೀರಿ, ಯೂಟ್ಯೂಬ್ ತುಂಬ ವಿಡಿಯೋ ಅದಾವೆ, ಬನ್ನಿ ನಿಮಗೆ 10 ಅಡಿ ಬೇಕೆ, 20 ಅಡಿ ಬೇಕೆ, 30 ಅಡಿ ಬೇಕೆ. ಇನ್ನೊಂದು ಕಾಮಿಡಿ ಹೇಳ್ತೀನಿ ಕೇಳಿ. ಅದನ್ನ ನೋಡಿ ಎಲ್ಲರೂ ಎಣ್ಣೆ ತಗೋತಾರೆ, ಅವ್ರು ಮಾತ್ರ ಈ ತರ ಬೆಳೆಸ್ಕೊಂಡು ನಿಂತ್ಕೊಳ್ಳಲ್ಲ. ಎಲ್ಲೂನು ಯಾರೋ ತಗೊಂಡಿರೋರು ಸರ್ ತಗೊಂಡಿರೋರು ಹೌದಲ್ವಾ? ನೀಟಾಗಿ ಟ್ರಿಮ್ ಮಾಡಿಸ್ಕೊಂಡು ಕ್ಲೀನ್ ಆಗಿ ಇಟ್ಕೊಂಡು ಇಷ್ಟು ಕೂದಲು ಇಟ್ಕೊಂಡಿರ್ತಾರೆ. ತಗೋಬೇಕಾದ್ರು ಅಡ್ವರ್ಟೈಸ್ ನೋಡೋದು ಮಾತ್ರ ಇಷ್ಟು ಉದ್ದ ಇರ್ಬೇಕು ಅವ್ರಿಗೆ. ಇವ್ರು ಯಾಕೆ ಬೆಳೆಸಲ್ಲ ಹಾಗಾದ್ರೆ? 2 ದಿವಸ ಬೇಕು ಸರ್, ಹಿಂದಿನ ದಿವಸ ನಿಜವಾಗ್ಲೂ ಬೇಕು ತಾನೆ. ಇವತ್ತು ಊರಕ್ಕೆ ಇಡಬೇಕು, ಸಂಜೆ ಅರಿಬೇಕು, ನಾಳೆ ಬೆಳಿಗ್ಗೆ ದೋಸೆ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಇವಾಗ್ಲೇ ಯಾರ್ದು ಈಗಲೇ ದೋಸೆ ಮಾಡ್ರೆ ಆಗತ್ತಾ? ಸಾಧ್ಯ ಇಲ್ಲ. ಅದೇ ಅಕ್ಕಿ ಅದೇ ನೀರು, ಬೇರೆ ಇನ್ನೇನು ಹಾಕಲ್ಲ. ಆದ್ರೆ ಸಮಯ ಬೇಕು. ಅದು ಆ ಸಮಯನ ನಾವ್ ಇದಕ್ ಕೊಟ್ಟು 3 ದಿನ ಕೊಟ್ಟು ಮಾಡ್ತೇವೆ. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ಗೆಳೆಯರೇ, ವಿಕ್ರಮ್ ಸರ್ 3ನೇ ವಿಡಿಯೋಗೆ ತಮಗೆ ಸ್ವಾಗತ. ಈಗ ಮೊದಲೇ ಹಿಂದಿನ ಎಪಿಸೋಡಲ್ಲಿ ಹೇಳಿದ್ವಿ, ನೀವು ತಲೆ ಕೂದಲಿಗೆ ಏನು ಔಷಧಿ ಅಂತ ಹೇಳ್ತಾ ಇದ್ವಿ. ಇಷ್ಟೆಲ್ಲ ಹಾಡ್ಕೊಂಡು ಕುಂತುಬಿಟ್ವಿ. ಏನು ಸರ್, ತಲೆ ಕೂದಲಿದ್ದಷ್ಟೇ ಔಷಧಿ ಇದವಲ್ಲ ಸರ್? ಇನ್ನೂ ಇದೆ. ಇನ್ನೂ ಕೆಲವೊಂದು ಔಷಧಿಗಳನ್ನ ಆಲ್ರೆಡಿ ಹಾಕಿ ಬೇಯಿಸಿಟ್ಟಿದ್ದೀವಿ. ಇನ್ನು ಹೌದಾ? ನೀವು ಬಂದಿದ್ದು ಲೇಟ್ ಮಾಡಿದ್ರಿ. ಎಷ್ಟಿದಾವೆ ಸರ್ ಹಂಗಾರೆ? ಒಟ್ಟು ಸುಮಾರು ಒಂದು 40ಕ್ಕಿಂತ ವೆರೈಟಿ ಜಾಸ್ತಿ ಇದೆ. ಅದ್ರಲ್ಲಿ ಕೆಲವೊಂದಿಷ್ಟನ್ನು ಹಾಕಿದ್ವಿ, ಕೆಲವೊಂದಿಷ್ಟನ್ನ ಡಿಸ್ಪ್ಲೇಗೆ ನೀವು ತೋರಿಸಿ ಅಂದಿದ್ದಕ್ಕೆ ಎತ್ತಿಟ್ಟಿದ್ದೀನಿ ನಾನು. ನಂಗೆ ಸೋಜಿಗೆ ಆಗೋದು ಸರ್, ಇವೆಲ್ಲ ಏನು ಎಲ್ಲಿಂದ ತಂದ್ರಿ ಅಂತ. ಈ ಕೂದಲ ಮೇಲೆ ಭಯಂಕರ ಗೌರವ ಬಂದ್ಬಿಡ್ತು. ಯಪ್ಪ, ಇದ್ದವ್ರಿಗೆ ಅದ್ರದ್ದು ಏನು ಇದು ಗೊತ್ತಾಗಲ್ರಿ ಸರ. ಇಲ್ದವ್ರ ಹಣೆ ಬರ ನೋಡ್ಬೇಕು ನೀವು. ಅವ್ರು ಹೆಂಗಿರ್ತಾರೆ ಅಂತಂದ್ರೆ ಎಲ್ಲ ಕೊಟ್ಟಿರ್ತಾನೆ, ಕೋಟಿ ಕೋಟಿ ಆಸ್ತಿ ಎಲ್ಲ ಕೊಟ್ಟಿರ್ತಾನೆ. ಒಂದೇ ಒಂದು ಪ್ರಾಬ್ಲಮ್, ಯಾರಿಗೆ ಹೇಳಕ್ಕಾಗಲ್ಲ, ಕೂದಲು ಕೊಟ್ಟಿರಲ್ಲ, ಯಾರಿಗೆ ಹೇಳ್ಕೊಳಕ್ಕಾಗಲ್ಲ, ಕ್ಯಾಪ್ ಹಾಕೊಂಡು ತಿರುಗ್ತಾನೆ. ಅದು ಬಿಡ್ರಿ ಸಮಸ್ಯೆ. ಈ ಇದಕ್ಕೆ ಬರ್ತಾರ್ರಿ ಸರ್, ಕನ್ಯೆ ನೋಡಕ್ ಬರ್ತಾರೆ. ಕನ್ಯೆ ನೋಡಕ್ ಬಂದಾಗ ಒಂದು ಪ್ರಾಬ್ಲಮ್ ಬರ್ತದೆ ಹುಡುಗಿಯರಿಗೆ. ಅಂದ್ರೆ ಕೂದಲು ಎಷ್ಟು ಉದ್ದ ಇರುತ್ತೆ ಅಷ್ಟು ಲಕ್ಷಣ ಅಂತ ಸರ್. ಹೌದಲ್ಲ? ಹೌದಲ್ಲ? ಹಂಗೆ ಶೃಂಗಾರ ಇರ್ಬೇಕಂದ್ರೆ ಕೂದಲು ಬಹಳ ಮುಖ್ಯ. ಹಂಗಾಗಿ ಈಗ ಕೂದಲು ಒಂಚೂರು ಕಡಿಮೆ ಇದ್ದವ್ರಿಗೆ, ನಮ್ಗೆಲ್ಲರನ್ನ ಕಡಿಮೆ ಮಾಡಿದ್ರೆ ತಪ್ಪು ತಿಳ್ಕೊಬಾರ್ದು ನೀವು. ಒಂಚೂರು ಕಡಿಮೆ ಇದೆ, ಏನು ಅನ್ಸುತ್ತೆ ನಿಮ್ಗೆ? ಹಂಗಿದೆ, ಹಂಗೇನು ಅನಿಸ್ತಾ ಇಲ್ಲ. ಇನ್ನೂ ನೀವು ಪೂರ ಆಗಿಲ್ಲ, ಇನ್ನೊಂದು ಸ್ವಲ್ಪ ವರ್ಷ ಹೋದ್ರೆ ಹಿಂಗೆ ಆಗ್ತದೆ. ಕೆಲವು ಈಗ ನೋಡಿ, ನಾವು ಇವ್ರನ್ನ ಯಾಕೆ ಕೂರ್ಸಿದ್ದೀವಿ ಅನ್ನೋದಕ್ಕೆ ನಾನು ಆಮೇಲೆ ಹೇಳ್ತೀನಿ. ಹೌದಾ? ಅವರಿಗೆ ನ್ಯಾಚುರಲ್ ಆಗಿ ಕೂದಲು ಕಡಿಮೆ ಇದೆ. ಇವ್ರು ಕೇಳ್ತಾರೆ ಕ್ವಶನ್ ಏನು ಅಂತ, ನಮ್ಗೆ ಅಪ್ಪಂಗಿಲ್ಲ ಅಮ್ಮಂಗಿಲ್ಲ ಆ ಕಡೆ ಇದ್ಲ, ಅವ್ರಿಗೆ ಎಣ್ಣೆ ಆಗುತ್ತಾ ಅಂತ. ಅದಕ್ಕೆ ನಾವು ಅವ್ರನ್ನ ಕೂರ್ಸಿದ್ವಿ. ಯಾಕಂದ್ರೆ ಹೆರಿಡಿಟ್ರಿಯಿಂದ ಆನುವಂಶಿಕವಾಗಿ ಕೂದಲು ಕಡಿಮೆ ಆಗ್ತಾ ಇರೋದನ್ನ ಸ್ವಲ್ಪ ಮಟ್ಟ ಒಂದು ತಡೆಯೋ ಪ್ರಯತ್ನ ನಮ್ಮ ಎಣ್ಣೆಯಿಂದ ಮಾಡ್ಬೋದು. ಬರೋದಲ್ಲ ಅದಂಗೆ ಸರ್, ಪೂರ್ತಿ ತಲೆ ಕೂದಲು ನುಣ್ಣಗೆ ಇದು ಹೋಗ್ಬಿಟ್ಟಿರುತ್ತೆ, ಬಾಳ್ನೆಸ್ ಆಗೋಗಿರುತ್ತೆ. ಎಲ್ಲಿಂದ ಬಾ ಅಂತ ಹೇಳಿದ್ರೆ ಬರುತ್ತೆ. ಅಯ್ಯೋ ನೀವೇನು ಹೇಳ್ತೀರಿ, ಯೂಟ್ಯೂಬ್ ತುಂಬ ವಿಡಿಯೋ ಅದಾವೆ, ಬನ್ನಿ ನಿಮಗೆ 10 ಅಡಿ ಬೇಕೆ, 20 ಅಡಿ ಬೇಕೆ, 30 ಅಡಿ ಬೇಕೆ. ಇನ್ನೊಂದು ಕಾಮಿಡಿ ಹೇಳ್ತೀನಿ ಕೇಳಿ. ಅದನ್ನ ನೋಡಿ ಎಲ್ಲರೂ ಎಣ್ಣೆ ತಗೋತಾರೆ, ಅವ್ರು ಮಾತ್ರ ಈ ತರ ಬೆಳೆಸ್ಕೊಂಡು ನಿಂತ್ಕೊಳ್ಳಲ್ಲ. ಎಲ್ಲೂನು ಯಾರೋ ತಗೊಂಡಿರೋರು ಸರ್ ತಗೊಂಡಿರೋರು ಹೌದಲ್ವಾ? ನೀಟಾಗಿ ಟ್ರಿಮ್ ಮಾಡಿಸ್ಕೊಂಡು ಕ್ಲೀನ್ ಆಗಿ ಇಟ್ಕೊಂಡು ಇಷ್ಟು ಕೂದಲು ಇಟ್ಕೊಂಡಿರ್ತಾರೆ. ತಗೋಬೇಕಾದ್ರು ಅಡ್ವರ್ಟೈಸ್ ನೋಡೋದು ಮಾತ್ರ ಇಷ್ಟು ಉದ್ದ ಇರ್ಬೇಕು ಅವ್ರಿಗೆ. ಇವ್ರು ಯಾಕೆ ಬೆಳೆಸಲ್ಲ ಹಾಗಾದ್ರೆ? ಅಷ್ಟ ಅಗತ್ಯ ಇಲ್ಲ ಅಲ್ವಾ ತಾನೆ ಮನುಷ್ಯನಿಗೆ? ಹೌದೌದು, ಯಾವ್ದು ಎಷ್ಟಿರ್ಬೇಕು ಅಷ್ಟೇ. ಆ ಅಗತ್ಯಗಳನ್ನ ಪೂರೈಸೋದಕ್ಕೆ ನಮ್ ತಲೆ ಕೂದಲು ಎಣ್ಣೆ ಇದೆ. ಓ ಹಂಗೆ, ನಿಮ್ಗೆ ಎಷ್ಟು ಬೇಕು ಅಷ್ಟು, ಅಗತ್ಯಕ್ಕೆ ತಕ್ಕಷ್ಟು ಕೂದಲು ಬರುತ್ತೆ ಮತ್ತು ಉಳಿಯುತ್ತೆ. ಅಥವಾ ಇರೋದು ಉದುರ್ಲ, ಅದಂತೂ ಗ್ಯಾರಂಟಿ. ಹೇರ್ ಫಾಲ್ ಅಂತ ಹೇಳ್ತಾರಲ್ಲ, ಅದಕ್ಕೆ ನಿಮ್ಗೆ 1 ವಾರದಲ್ಲಿ ರಿಸಲ್ಟ್ ಇದೆ. ಹೌದಾ? ಈಗ ಸುಮ್ಮನೆ ಹಂಗೆ ಕುತೂಹಲ ಕೇಳ್ತೀನಿ ಸರ್. ಈಗ ನಮ್ಗೆ ಯಾವಾಗಲೂ ಹಿಂಗೆ ಬೆಳೆದು ಬರ್ತಾವಲ್ಲ, ಬೆಲೆ ಕಟ್ಟಲ್ಲ ನಾವು ಅದಕ್ಕೆ ಅಲ್ವಾ ಸರ್? ಇದು ಆ್ಯಕ್ಚುಲಿ ಹೆರಿಡಿಟಿಯಿಂದ ಬರುವಂಥದ್ದು ಅಥವಾ ಸುಮ್ಮನೆ ನಮ್ಮ ಆಹಾರ ಕ್ರಮ ಅಥವಾ ಸ್ಟ್ರೆಸ್ಸು ಅಥವಾ ಅದೆಲ್ಲ ಕಾರಣ ಆಗುತ್ತಾ? ಕೂದಲು ಹೆರಿಡಿಟಿಯಿಂದ ಬರೋದು ಸ್ವಲ್ಪ ಕಡಿಮೆ ಪರ್ಸೆಂಟೇಜು. ನಮ್ಮ ಅಪ್ಪನಿಗೂ ಕೂದಲಿಲ್ಲ, ನನ್ನ ತಮ್ಮನಿಗೂ ಇಲ್ಲ, ಆ ಥರ ಹೇಳೋರು ಇದ್ದಾರೆ, ಇಲ್ಲ ಅಂತ ಇಲ್ಲ. ಅದು ತುಂಬ ಕಡಿಮೆ. ಕೆಲವೊಂದು ಸ್ಟೇಜಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಪ್ರೌಢಾವಸ್ಥೆಗೆ ಎಂಟ್ರಿ ಕೊಟ್ಟಾದ್ಮೇಲೆ ನಮ್ಮ ಥಾಟ್ಸ್ ಎಲ್ಲ ಚೇಂಜ್, ಯೋಚನೆಗಳೆಲ್ಲ ಚೇಂಜ್ ಆಗುತ್ತೆ. ನಾನು ಜೆಲ್ ಹಾಕ್ಬೇಕು, ನಾನು ಕಲರಿಂಗ್ ಮಾಡಿಸ್ಬೇಕು, ನಾನು ಸ್ಪೈಕ್ ಮಾಡಬೇಕು ಅಂತ ಹೇರ್ ಡೈ ಹಾಕೋದು, ಈ ತರದ ಎಲ್ಲ ವಿಚಾರಧಾರೆಗಳು ಮಕ್ಕಳಲ್ಲಿ ಬರ್ತವೆ. ಆ ಟೈಮಲ್ಲಿ ಒಂದಿಷ್ಟು ಕೂದಲು ಉದುರೋಗ್ತವೆ, ಅವರು ಅದನ್ನ ಗಮನಕ್ಕೆ ಹಾಕೊಳ್ಳಲ್ಲ. ಯಾಕಂದ್ರೆ ಆ ಸಮಯದಲ್ಲಿ ತಲೆ ಪೂರ್ತಿ ಕೂದಲಿರುತ್ತೆ. ಉದಾಹರಣೆಗೆ ಹೇಳ್ಬೇಕಂದ್ರೆ, ನನ್ನ ತಲೆಯಲ್ಲೂ ನಾನು ಚಿಕ್ಕ ವಯಸ್ಸು ಅಂತ ಹೇಳಿದ್ರೆ, ಈ ಯಾವ್ದೋ ಒಂದು ಮೂವಿ ಬಂದಿತ್ತು, ಇಬ್ರಾಳ್ ಫ್ರೆಂಡ್ ಇದ್ದಾರೆ ತಮಿಳಲ್ಲಿ, ಯಾವ್ದೋ ಒಂದು ಮೂವಿ, ಅವ್ರದ್ದು ಹೇರ್ ಸ್ಟೈಲ್ ಇಲ್ಲಿವರೆಗೆ ಕ್ರಾಫ್. ನಾವು ಹಂಗ್ ಮಾಡಿಸ್ಕೊಂಡಿದ್ವಿ. ಈಗ ಕ್ರಾಫ್ ಮಾಡ್ಸೋಣ ಅಂದ್ರೆ ಅಷ್ಟು ಹೇರ್ಸ್ ಇಲ್ಲ, ಬಿಟ್ರು ನಮಗೆ ಬಿಡಕ್ ಇಷ್ಟ ಇಲ್ಲ. ಅವಾಗ ನಾವು ಹೆಂಗಾಗಿದ್ವಿ, ಏನೋ ಬೇಕಾದಷ್ಟು ಬಿಟ್ಕೊಳ್ಳೋಣ ಅಂತ. ಇವಾಗ ಏನಕ್ಕೆ ಅಗತ್ಯ ಇದೆ? ಏನೂ ಇಲ್ಲ. ಸೊ ಪಾಯಿಂಟಿಗೆ ಬರ್ತೀನಿ.
ಆ ಯಂಗ್ ಏಜಲ್ಲಿ ನಾವು ಕರೆಕ್ಟಾಗಿ ಕೂದಲಿಗೆ ಪೋಷಣೆ ಮಾಡಿದ್ರೆ ನಮ್ಮ ಮಿಡ್ಲ್ ಏಜಲ್ಲಿ ಕೂದಲು ಚೆನ್ನಾಗಿ ಉದುರೋದು ನಿಲ್ತು ಚೆನ್ನಾಗಿರುತ್ತೆ. ಅಂದ್ರೆ ರೋಡಲ್ಲಿ ಏನ್ ಸಿಕ್ಕಂತ ತಗೊಂಡು ಹಚ್ಕೊಂಡ್ಬಿಡೋದು, ಕಲರಿಂಗ್ ಮಾಡ್ಕೊಂಡ್ಬಿಡೋದು. ಅದೇ ಸರ್ ಮೇನ್ ಅದೇನೆ. ಯಾವ್ದಂದ್ರೆ ಅದನ್ನ ಶಾಂಪೂ ಹಾಕ್ಬಿಡೋದು. ಇವೆಲ್ಲ ಕಾರಣ. ನಿಮ್ ಟೈಮಲ್ಲಿ ಶಾಂಪೂ ಇತ್ತಾ? ಇಲ್ಲ ಸರ್, ಸೀಗೆಕಾಯಿ ಅದೇ ತಾನೇ ಹಾಕು. ಕೊನೆ ಪಕ್ಷ ಅದೇ ಮೈಗೆ ಹಚ್ಚೋ ಸೋಪೆ ಹಾಕಿದ್ವಿ. ನಿಮ್ದು ಕೂದ್ಲಿದೆ, ನಮ್ದು ಕೂದ್ಲಿದೆ. ಈಗ ನಮ್ಮ ಚಿಕ್ಕಮ್ಮನ ಮಗ ಅವ್ರದ್ದು ನಮ್ ಚಿಕ್ಕಪ್ಪಂಗೆ ತಲೆಯಲ್ಲಿ ಕೂದಲೇ ಇಲ್ಲ, ಇವ್ರಿಗಿದೆ. ಇವ್ರಿಗೆ ಕೊನೆ ಪಕ್ಷ ಅಷ್ಟಾದ್ರೂ ಹೇಳ್ಕೊಳಕೈತೆ. ಎಲ್ರು ತೋರಿಸ್ತಾರೆ ಯಾವ ತರ ವಿಡಿಯೋ ಹೇಳಿ. ಪಕ್ಕ ಕೂತ ಅಕ್ಕ ಕೂತರೋರು ಎಲ್ಲ ವಿಡಿಯೋ ಎಂತದು ಕೇಶ ಧಾರೆ ಇರ್ಬೇಕು, ನಾವ್ ಹಂಗ್ ತೋರ್ಸಲ್ಲ. ಎಷ್ಟಿದೆ ಅಷ್ಟೇ ತೋರಿಸ್ತೀವಿ. ಅಯ್ಯಪ್ಪ, ನಮಗ್ ಬಹಳ ಇದ್ರದ್ದು ಅವೇರ್ನೆಸ್ ಬಂದಿದ್ದು ರಾಜ್ ಬಿ ಶೆಟ್ಟಿ ಅವ್ರದ್ದು ಒಂದು ಮೊಟ್ಟೆ ಕತೆ ಬಂದಾಗ, ಅಪ್ಪ ಬಾಂಡ್ಲಿ ಇರೋರ್ಗೆ ಇಷ್ಟೆಲ್ಲ ಸಮಸ್ಯೆ ಇದೆಯಾ ಅಂತ ನಮಗಿದ್ವಲ್ಲ, ಅವ್ರದ್ದು ಯೋಚನೆ ಮಾಡ್ತಿರ್ಲಿಲ್ಲ ನಾವು. ಅವ್ರದ್ದು ಯಾವಾಗ ಸಿನಿಮಾ ಬಂತು, ಯಪ್ಪ ಒಬ್ಬನ ಕೂದಲಿಲ್ದವ್ನು ಇಷ್ಟು ಪರದಾಡ್ಬೇಕಾ ಅಂತ. ಮೋಸ್ಟ್ಲಿ ಆ ವಿಷಯ ತಗೊಂಬಂದಿದ್ದು ಒಳ್ಳೇದಾಯ್ತು. ಇವು ಹೇಳಿ ಸರ್, ಏನೇನು ಸರ್ ಇವು ಹೆಂಗೆ? ಸರ್, ಇದರಲ್ಲಿ ಒಂದು 40 ರೀತಿಯ ಗಿಡಮೂಲಿಕೆಗಳನ್ನ ನಾವು ಉಪಯೋಗಿಸಿದೀವಿ. ಹೂವಿರ್ಬೋದು, ಬೇರಿರ್ಬೋದು, ಕಾಂಡ ಇರ್ಬೋದು, ಆಯ್ತಾ. ಇಷ್ಟನ್ನ ವಿಧ ವಿಧವಾದ ಚೂರ್ಣಗಳಿರ್ಬೋದು, ಅದರಿಂದ ಮಾಡಿರೋಂಥ ಚೂರ್ಣಗಳು, ಹಸಿಯಾಗಿರುವಂಥ ಆಮ್ಲಗಳಿರ್ಬೋದು, ಬೀಜಗಳಿರ್ಬೋದು, ಇಂಥದ್ನ ಒಂದು 40+ ಮಾಡಿದೀವಿ. ಇದಕ್ಕಿಂತ ಮುಂಚೆ ಮೊದಲು ಸಹ ನಮ್ದು ಎಣ್ಣೆ ಇತ್ತು, ಬ್ರ್ಯಾಂಡ್ ಇರಲಿಲ್ಲ. ಎಣ್ಣೆ ಇತ್ತು, ಬ್ರ್ಯಾಂಡ್ ಇರಲಿಲ್ಲ. ಈಗ ಅದಕ್ಕೊಂದು ಬ್ರ್ಯಾಂಡ್ ಮಾಡಿದೀವಿ. ಒಬ್ರು ನಮ್ಮ ಹತ್ರ ಪರ್ಚೇಸ್ ಮಾಡಿದವ್ರು ಒಬ್ರು ಕೇಳಿದ್ರು, ಏನ್ರಿ ಇದು, ಇದ್ರಲ್ಲಿ ಲೇಬಲ್ ಇಲ್ಲ, ಇಂಗ್ರೀಡಿಯೆಂಟ್ಸ್ ಇಲ್ಲ, ಏನೂ ಇಲ್ಲ, ಏನ್ ಎಣ್ಣೆ ಕೊಟ್ಟಿದ್ದೀರಾ ಅಂತ. ಏನ್ ಹೇಳಿ ನಾನಾಗರೆ ಅವ್ರು ಕೇಳ್ತಾ ಇರೋದು ಸರಿ, ನಾನ್ ಸರಿ ಇಲ್ಲ ಅನ್ನೋದು ಫಸ್ಟ್ ನನಗೇನೋ ಒಂದ್ ಸ್ವಲ್ಪ, ಇಷ್ಟೆಲ್ಲ ಮಾಡಿದ್ಮೇಲೆ ಒಂದ್ ಸ್ವಲ್ಪ ನಾವು ಅದನ್ನ ಒಳ್ಳೆ ಸರಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ 2 ವರ್ಷದಿಂದ ಸತತ ಪ್ರಯತ್ನ ಮಾಡಿ, ಇನ್ನೂ ಅದಕ್ಕೆ ಹಲವಾರು ಗಿಡಮೂಲಿಕೆಗಳನ್ನೆಲ್ಲ ಸೇರಿಸಿ ಒಂದು ಒಳ್ಳೆಯ, ನಾನು ಒಳ್ಳೆ ಅಂತ ಹೇಳಲ್ಲ, ನಿಮ್ಗೊಂದು ಸ್ವಲ್ಪ ಕೈಗೆ ಹಾಕಿ ತೋರಿಸ್ತೀನಿ. ನೀವೇನಾದ್ರು ಹೇಳಕ್ಕಾದ್ರೆ ಹೇಳಿ, ಏನಿದೆ ಆನೆಸ್ಟಾಗಿ ಹೇಳಿ, ಅದ್ರದ್ದೇನು ತೊಂದರೆ ಇಲ್ಲ. ಹೌದಾ? ಈಗ ಇದರಿಂದ ಮಾಡಿದ್ದೆ, ಅದರಿಂದ ಮಾಡಿರೋ ಎಣ್ಣೆನೆ ಚೂರು 2 ಡ್ರಾಪ್ ಸಾಕು. ಹೆಂಗಿದೆ ಕಲರು? ಘಮ 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 ಅಂತಿದೆ. ಪ್ಯೂರ್ ಇದೆ ಸರ್ ಇದು, ಕೊಬ್ಬರಿ ಎಣ್ಣೆಗಿಂತ ಇದೆ. ಒಂದು ಮನಸ್ಸಿಗೆ ಒಳ್ಳೆ ಇದು ಕೊಡುತ್ತಾ, ಅಥವಾ ಏನಪ್ಪಾ ಇದು ತುಂಬಾ ಭಯಂಕರವಾಗಿ ಹೊಡಿತಾ ಇದೆ ಅಂತ ಅನ್ಸುತ್ತೆ. ಮೈಲ್ಡ್ ಆಗಿ ಇನ್ನೊಂದು ಸ್ವಲ್ಪ ಹೊತ್ತು ತಲೆಗೆ ಹಚ್ಚಿದ್ಮೇಲೆ ನಿಮ್ಗೆ ಸ್ಮೆಲ್ಲೇ ಬರಲ್ಲ. ಹೌದಾ? ಓಕೆ, ಸೂಪರ್. ನಾನು ಕೊಬ್ಬರಿ ಎಣ್ಣೆ ಹಚ್ತೀನಿ ಸರ್. ನಿಮ್ಗೊಂದು ಗಿಫ್ಟ್ ಕೊಡ್ತೀನಿ ನಾನು, ಹಚ್ಬಿಟ್ಟು ಹೇಳ್ಬೇಕು. ಹೌದಾ? ಅಷ್ಟೇ. ಇನ್ನೊಂದು 10 ನಿಮಿಷ ಆದ್ಮೇಲೆ ನಾನು ಎಲ್ಲಿ ತಲೆಗೆ ಎಣ್ಣೆ ಹಚ್ಚಿದೆ, ಸ್ಮೆಲ್ಲೇ ಇಲ್ವಲ್ಲ ಅಂತ ಡೀಪಾಗಿ ತಗೋಬೇಕು. ಯಾಕೆ ಈ ತರ ಮಾಡಿದೀವಿ ಅಂತ ಕೇಳಿ. ಹೆಂಗಿದೆ? ಕೆಲವ್ರಿಗೆ ಎಣ್ಣೆ ಬಂದಿದ ತಕ್ಷಣ ಸ್ವಲ್ಪ ಚೆನ್ನಾಗಂತ ಸ್ಮೆಲ್ ಬರಬೇಕು, ಅದ್ರದ್ದು ಘಮ ಪರಿಮಳ ಬರಬೇಕು. ಆಮೇಲೆ ಬೆಳಗ್ಗೆ ಹಾಕಿದ್ದ ಎಣ್ಣೆ ಸಂಜೆವರೆಗೂ ಇದ್ರೆ ಪಕ್ಕದಲ್ಲಿರೋನಿಗೆ ಇರಿಟೇಟ್ ಆಗತ್ತೆ, ಇವನೇನು ಎಣ್ಣೆ ಹಾಕೊಂಡು ಬಂದಿದ್ದಾನೆ ತಲೆಗೆ ಅಂತ. ಸೊ ಅದೆಲ್ಲ ಬೇಡ. ನಿಮಗೆ ಓಪನ್ ಮಾಡಿ ಹಚ್ಚಿದಾಗ ಅಂತ ಯಾರಾದ್ರೂ ಎಲ್ಲಿ ಏನು ಹಾಕಿದ್ಯಾ ಅಂತ ಆ ಥರ ಒಂದು ಪರಿಮಳ ಬರಬೇಕು. ಆ ಥರ ಎಣ್ಣೆನ ನಾವು ಮಾಡಿದ್ವಿ. ಇದು 40 ಎಷ್ಟು ಟೋಟಲ್? ಎಷ್ಟು ಟೋಟಲಿ 42-43 ಬರುತ್ತೆ. ಇದನ್ನ ಏನೇನು ಪ್ರೊಸೀಜರ್ ಇರುತ್ತೆ ಸರ್? ಇಷ್ಟೆಲ್ಲ ಈಗ ನೋಡ್ತಾ ಇದೀವಿ, ಇದನ್ನ ಏನೇನು ಮಾಡ್ತೀರಿ ನೀವು ಸರ್? ಇದನ್ನ ಪ್ರೊಸೀಜರ್ ಏನು ಅಂತ ಹೇಳಿದ್ರೆ ಆಲ್ರೆಡಿ ನಾವು ಅರ್ಧ ಪ್ರೊಸೀಜರ್ ಮಾಡಿ ಇಟ್ಟಿದ್ದೀವಿ. ಯಾಕಂದ್ರೆ ಈ ಎಣ್ಣೆ ನಾವು ಒಂದೇ ಸತಿ ಎಲ್ಲ ಗಿಡಮೂಲಿಕೆ ಹಾಕಿ ಒಂದೇ ಸರಿ ಬೆಂಕಿ ಹಚ್ಚಿ ಒಂದೇ ಸರಿ ಮಾಡೋವಂಥದ್ದಲ್ಲ. ಇವತ್ತೊಂದಿನ ನಾವು ಅದನ್ನ ಹೇಗೆ ಬೇಳೆಕಾಳುಗಳನ್ನ ನಾವು ನೆನೆ ಇಟ್ಟು ಮಾಡ್ತೀವೋ ಆ ಪ್ರೊಸೀಜರ್ ನಾವು ಎಣ್ಣೆ ಮಾಡಿದ್ದೀವಿ. ನೆನ್ನೆ ಅರ್ಧ ಮಾಡಿದ್ದೀವಿ, ಇವತ್ತಿನ್ನೂ ಮಾಡಬೇಕು, ನಾಳೆ ಒಂದಿನ ಮಾಡಬೇಕು. ಮಾಡಿದ ನಂತರ ನಿಮಗೆ ಹೇಗೆ ಮಾಡ್ತೀವಿ ಪ್ರೊಸೀಜರ್ ಅಂತ ಹೇಳಿದ್ರೆ, ಮೊದಲು ಈ ಡ್ರೈ ಇದೆಯಲ್ಲ, ಒಣಗಿರುವಂತಹ ಎಲ್ಲ ಗಿಡಮೂಲಿಕೆಗಳು ಯಾವ್ಯಾವ್ದಿದೆ, ಬೀಜಗಳನ್ನೆಲ್ಲ ಮೊದಲು ಹಾಕ್ತೀವಿ. ಅದ್ರ ಜೊತೆಗೆ ಚೂರ್ಣಗಳು ಈ ಹೈಬಿಸ್ಕಸ್ ಪೌಡರ್ ಇರ್ಬೋದು, ಆಮ್ಲ ಇರ್ಬೋದು, ಆಮ್ಲ ಪೌಡ್ರೂ ಇದೆ, ಹೆನ್ನ ಪೌಡರ್ ಇದೆ. ಇದನ್ನೆಲ್ಲ ಹಾಕಿ ನಾವೇನು ಮಾಡ್ತೀವಿ, ಫಸ್ಟು ಎಲ್ಲ ಮಿಕ್ಸ್ ಮಾಡ್ತೀವಿ. ಮಿಕ್ಸ್ ಮಾಡಿ ನೋಡಿ, ಅಲೋವೆರಾ ಇಲ್ಲಿ ನಾವು ನಿಮಗೆ ಡಿಸ್ಪ್ಲೇಗೆ ಇಟ್ಟಿದ್ದೀವಿ. ನಾವು ಅದನ್ನ ಆ ಬಟ್ಲಲ್ಲಿ ಎಷ್ಟಿದೆ ಅಷ್ಟು ಅಲೋವೆರಾನ ನಾವು ಪ್ಯೂರ್ ಜೆಲ್ ಲೀಫ್ ಎಲ್ಲ ರಿಮೂವ್ ಮಾಡಿ ಮಿಕ್ಸಿಲಿ ಅರ್ದು ಇಟ್ಟಿರ್ತೀವಿ. ಅದ್ರ ಜೊತೆಗೆ ಇದನ್ನ ಸಾರಿಗೆ ಹೆಂಗ್ ಒಗ್ಗರಣೆ ಹಾಕ್ತಾರಲ್ಲ ಆ ತರ ಮಿಕ್ಸ್ ಮಾಡ್ತೀವಿ. ಯಾವುದು ಅಲೋವೆರಾ ಜೆಲ್ಲಿನ ಮಿಕ್ಸ್ ಜೊತೆ ಅದ್ರ ಇನ್ನೂ ಸ್ವಲ್ಪ ಅದರಲ್ಲಿ ಇದಾಗೋದಕ್ಕೆ, ನೀರಿನ ಅಂಶ ಬರೋದಕ್ಕೋಸ್ಕರ ಒಂದು ಕೋಕೋನಟ್ 2 ಅಥವಾ 1 ತೆಂಗಿನ ನೀರಿನಲ್ಲಿ ನಾವು ಅದನ್ನ ಮಿಕ್ಸ್ ಮಾಡ್ತೀವಿ. ಟೆಂಡರ್ ಮಿಕ್ಸ್ ಮಾಡಿದ ನಂತರ ಆಮೇಲೆ ಕೆಲವೊಂದು ಎಲ್ಲ ಆಯಿಲ್ಗಳನ್ನು, ಇನ್ನೂ ಅರ್ಧ ಇದೆ ಆಯಿಲು, ಎಲ್ಲವನ್ನು ಆಯಿಲನ್ನು ಹಾಕಿ ನಾವು ಅದನ್ನ ಒಂದು ಎಣ್ಣೆ ತಯಾರು ಮಾಡ್ತೀವಿ. ಇಷ್ಟೆಲ್ಲ ಸೇರಿಸಿ ಮಾಡಬೇಕು ಅಂತ
ನೋಡಿ ನಮಗೆ ನೋಡೋದಕ್ಕೆ ಇಷ್ಟು ಅದ್ಭುತ ಸೋಜಿಗೆ ಅಂತ ಅನ್ಸುತ್ತೆ ಸರ್. ಹೌದು. ನೀವು ಹೇಗೆ ಇದನ್ನು ರಿಸರ್ಚ್ ಮಾಡಿದ್ರಿ, ಹೇಗಿದು ಬಂತು, ಎಲ್ಲಿಂದ ತಂದ್ರಿ? ಸರ್, ಒಂದೊಂದು ಗಿಡಮೂಲಿಕೆಗಳಿಗೆ ಒಂದೊಂದು ಗುಣ ಇರುತ್ತೆ. ಒಂದು ನಿಮಗೆ ಶೈನಿಂಗ್ ಕೊಡುತ್ತೆ, ಓಕೆ, ಒಂದು ಸಾಫ್ಟ್ನೆಸ್ ಕೊಡುತ್ತೆ, ಒಂದು ರೂಟ್ ಇದೆಯಲ್ಲ, ನಿಮ್ಮ ಬುಡ ಇದೆಯಲ್ಲ, ಆ ಬೇರಿಗೆ ಶಕ್ತಿ ತುಂಬುತ್ತೆ. ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ನುಗ್ಗೆ ಸೊಪ್ಪು, ನುಗ್ಗೆ ಸೊಪ್ಪಿನ ಗಿಡಗಳು, ಈ ಬಾಕೂಚಿ, ಇವೆಲ್ಲ ಶಕ್ತಿ ಕೊಡುವಂಥ, ಅಶ್ವಗಂಧ ಪೌಡರ್, ಅದೆಲ್ಲ ಶಕ್ತಿ. ಯಾವುದು ನಮಗೆ ಶಕ್ತಿಯನ್ನು ಕೊಡುತ್ತೆ ಅದೆಲ್ಲ ಡೈರೆಕ್ಟಾಗಿ ಹೇರ್ ಫಾಲಿಕಲ್ಸ್ಗೆ ಒಂದು ಒಳ್ಳೆ ಶಕ್ತಿ ಕೊಡುತ್ತೆ. ಇವೆಲ್ಲ ನಮ್ಮ ರಾಜ್ಯದಲ್ಲಿ ಸಿಗುವಂಥವು ಅಥವಾ ಎಲ್ಲವೂ ನಮ್ಮ ರಾಜ್ಯದಲ್ಲಿ ಸಿಗುತ್ತೆ. ಕೆಲವೊಂದು ಸಿಗದಲ್ಲೇ ಇರುವಂತಹ ರಾಜ್ಯದಲ್ಲಿ ಎಲ್ಲ ಸಿಗುತ್ತೆ. ಕೆಲವೊಂದನ್ನು ನಮ್ಗೆ ಆ ಪ್ರೊಡಕ್ಷನ್ ಆಗೋ ಜಾಗದಿಂದಾನೇ ತಗೊಬರ್ಬೇಕು. ಯಾಕಂದ್ರೆ ಅದು ನನ್ಗೆ ಅದ್ರ ಮೇಲೆ ಒಂದು ವಿಶ್ವಾಸ, ಓ ಇಲ್ಲಿ ಸರಿಯಾಗಿದೆ ಅಂತ. ಕೆಲವೊಂದನ್ನು ನಾವು ಬೇರೆ ಸ್ಟೇಟ್ ಇಂದಾನು ನಾವು ತಗೊಬರ್ಬೇಕು. ಇದು ಎಷ್ಟು ವರ್ಷ ಆಯ್ತು, ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಸರ್? ಸರ್, ಈಗಾಗಲೇ ನಾವು ಈ ನಮ್ಮ ಪೈಲ್ಸ್ ಮೆಡಿಸಿನ್ ಇಂಟ್ರೊಡ್ಯೂಸ್ ಮಾಡಿದ್ವಲ್ಲ, ಅದಾಗಿ ಒಂದು 6 ತಿಂಗಳಿಗೆ ನಾವು ಮಾಡ್ಬಿಟ್ವಿ, ಆಯಿಲ್ ಮಾಡಿದ್ವಿ. ಎಷ್ಟು ವರ್ಷ ಆಯ್ತು? ಒಂದು 3 ವರ್ಷ 4 ವರ್ಷ 4 ವರ್ಷ ಆಗೋಗಿದೆ. ಅವಾಗಿಂದ ಮಾಡ್ತಾ ಹೋಗ್ತಾನೆ ಇದೆ. ಓಕೆ ಓಕೆ. ಇಲ್ಲಿವರೆಗೆ ಸುಮಾರು ಒಂದು ರಿಸಲ್ಟ್ ಬಂದಿರುತ್ತೆ ನಿಮ್ಗೆ ತೊಗೊಂಡೋದವರು. ಅದು ಎಷ್ಟು ಸರ್ ಪರ್ಮನೆಂಟ್ ಆಗಿ ಯೂಸ್ ಮಾಡ್ಬೇಕಾ ಅಥವಾ ಸ್ವಲ್ಪ ದಿವಸನಾ ಅಥವಾ ಹೇಗೆ, ಏನಿದು? ಸರ್, ನಮ್ಮ ಆಯಿಲ್ನ ನಿಮಗೆ ಪರ್ಮನೆಂಟ್ ಆಗಿ ಯೂಸ್ ಮಾಡಿ ಅಂತ ನಾನು ಅವತ್ತು ಹೇಳಿಲ್ಲ, ಇವತ್ತು ಹೇಳಿಲ್ಲ. ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ, ಚಳಿಗಾಲ ಬಿಸಿಲುಗಾಲದಲ್ಲಿ ನಿಮಗೆ ಅಗತ್ಯಕ್ಕಿಂತ ಹೆಚ್ಚು ತಲೆ ಕೂದಲು ಉದುರೋಗುತ್ತೆ. ಆದರೆ ಅಲ್ಲಿ ಯಾರನ್ನು ನೀವು ತಲೆ ಕೆಡಿಸ್ಕೋಬೇಡಿ. ಆ ಸಮಯದಲ್ಲಿ ಹೇರ್ನ ಪ್ರೊಟೆಕ್ಷನ್ ಮಾಡೋಕ್ಕೆ, ನಮ್ಮ ತಲೆ ಕೂದಲ ಬುಡಗಳನ್ನು ಪ್ರೊಟೆಕ್ಷನ್ ಮಾಡೋಕ್ಕೆ ಒಂದಷ್ಟು ಒಳ್ಳೆಯ ಆಯಿಲ್ನ ನಾವು ಹಚ್ಚಿದ್ರೆ, ಉಪಯೋಗಿಸಿದ್ರೆ ನಿಮ್ಮ ತಲೆ ಕೂದಲು ಉದುರೋದು ನಿಲ್ಲುತ್ತೆ, ಬೆಳವಣಿಗೆ ಚೆನ್ನಾಗಾಗುತ್ತೆ. ಬೇಬಿ ಹೇರ್, ಕೆಲವರಿಗೆ ರೂಟ್ ಇರುತ್ತೆ, ಅದನ್ನ ಮೇಲ್ಗಡೆ ಬರೋದಕ್ಕೆ ಒಂದು ಇದು ಬೇಕು, ಎನರ್ಜಿ ಬೇಕು. ಆ ಎನರ್ಜಿನ ನಮ್ಮ ಆಯಿಲ್ ಪೂರೈಸುತ್ತೆ. ಅಂದ್ರೆ ನಿರಂತರವಾಗಿ ಎಷ್ಟು ದಿವಸ ಆಗ್ತಾನೆ? ಎಷ್ಟು ದಿವಸ ಹಚ್ಕೋಬೇಕು? ದಿನ ಹಚ್ಚಬೇಕು. ನೋಡಿ, ನಮ್ಮ ಹಳೆಯ ಬ್ರ್ಯಾಂಡ್ ಏನು ಇತ್ತಲ್ಲ ಆಯಿಲ್, ಅದನ್ನ ನಾವು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ 3 ಸರಿ ಹಚ್ಚಬೇಕು, 2 ದಿನ ಅಂತ ಹೇಳಿದ್ವಿ. ಸೊ ಈಗ ನಾವು ಅಷ್ಟು ಅಗತ್ಯ ಇಲ್ಲ, ಯಾಕಂದ್ರೆ ಇದರಲ್ಲಿ ಇನ್ನೂ ಸ್ವಲ್ಪ ನಾವು ರಿಸರ್ಚ್ ಮಾಡಿ ಒಳ್ಳೆ ಇನ್ನೂ ಅನೇಕ ಗಿಡಮೂಲಿಕೆಗಳನ್ನ ಸೇರಿಸಿರೋದ್ರಿಂದ ವಾರಕ್ಕೆ 2 ದಿನ 3 ದಿನ ಹಚ್ಚಿದ್ರೆ ಸಾಕು. ವಾರಕ್ಕೆ 2 ದಿನ, ಅದನ್ನ ನಾವು 6 ಸರಿ ಹಚ್ಚಿಸ್ತಾ ಇದ್ವಿ. ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ, ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ 2 ಟೈಮ್ಸ್ ಹಚ್ಚಿದ್ರೆ ಸಾಕು. ಹೆಚ್ಚಿನಾಗಿ ಏನಾದರೂ ನಿಮಗೆ ಹಚ್ಚೋದು ಹೇಗೆ, ಬಳಸೋದು ಹೇಗೆ ಅಂತ ತಿಳ್ಕೊಬೇಕು ಅಂತೇಳಿ ನಮ್ಮ ಕಸ್ಟಮರ್ ಕಾಲ್ ಮಾಡಿದ್ರೆ ಅವ್ರು ನಿಮಗೆ ವಿವರಿಸ್ತಾರೆ. ಬರೀ ಇದು ಒಂದೇ ಅಲ್ಲ ಸರ್, ಕೂದಲು ಇನ್ನೊಂದು ಸಮಸ್ಯೆ, ಡ್ಯಾಂಡ್ರಫ್ ಸಮಸ್ಯೆ ಅಂತೂ ಕಾಮನ್ ಆಗ್ಬಿಟ್ಟಿದೆ ಇವತ್ತು, ಮಕ್ಕಳಿಂದ ಹಿಡಿದು ಮುದುಕರವರೆಗೆ. ಅದು ಏನಾದರೂ ನಿವಾರಣೆ ಆಗುತ್ತೆ ಇದಕ್ಕೆ? ಸರ್, ಇದರಲ್ಲಿ ಈ ನಮ್ಮ ಹೆವನ್ ಏರ್ ಆಯಿಲ್ ನಲ್ಲಿ ಏನು ಅಂತ ಹೇಳಿದ್ರೆ, ತಲೆ ಹೊಟ್ಟು, ಆಮೇಲೆ ಕೆರೆತ, ಆಮೇಲೆ ತಲೆ ಒಳಗಡೆ ಒಂಥರ ಚಿಕ್ಕ ಚಿಕ್ಕ ಕೆರೆದು ಸ್ಕಾಲ್ಪ್ ಇರಿಟೇಷನ್, ಅದೆಲ್ಲ ಕಡಿಮೆ ಆಗುತ್ತೆ. ಕೂದಲು ನೋಡಿ, ಇದರಲ್ಲಿ ಇನ್ನೊಂದು ಇಂಗ್ರೀಡಿಯೆಂಟ್ ನಾವು ರೋಸ್ಮೇರಿ ಯೂಸ್ ಮಾಡಿದ್ವಿ. ಮಿನಾಕ್ಸಿಡೈಲ್ ಅಂತ ಒಂದು ಕೆಮಿಕಲ್ ಬರುತ್ತೆ ಅದರಲ್ಲಿ, ಅದನ್ನ ಮೆಡಿಸಿನ್ ಮಾಡ್ತಾರೆ. ಸೊ ತಲೆ ಕೂದಲು ನಮ್ಗೆ ಬಂದ್ಬಿಡ್ಬೇಕು ಅಂತ ಹೇಳಿದ್ರೆ ಫಸ್ಟ್ ಡಾಕ್ಟ್ರು ಅದರಿಂದ ಮೆಡಿಸಿನ್ ಕೊಡ್ತಾರೆ, ಮೆಡಿಕೇಶನ್ ಕೊಡ್ತಾರೆ. ಅದರಲ್ಲಿ ನ್ಯಾಚುರಲ್ ಆಗಿರೋದ್ರಿಂದ ನಾವು ನ್ಯಾಚುರಲ್ ಮಿನಾಕ್ಸಿಡೈಲ್ ನಿಮ್ಗೆ ರೋಸ್ಮೇರಿಯಲ್ಲಿ ಸಿಗುತ್ತೆ. ಹೊಸ ಕೂದಲನ್ನ ಅದನ್ನ ಬರೋ ಅಂತ ಕೆಲಸ ಮಾಡೋದಕ್ಕೆ ಆ ಕೆಮಿಕಲ್ ಯೂಸ್ ಆಗುತ್ತೆ, ಅದು ಯೂಸ್ ಮಾಡ್ತೀವಿ. ಓಕೆ. ಸೊ ಅದು ಕೂಡ ನಿವಾರಣೆ ಆಗುತ್ತೆ. ಈಗ ಒಂದನ್ನು ಮಾಡ್ಕೊಂಬೋಣ ಸರ್, ನನಗನ್ಸುತ್ತೆ, ಈಗ ನೋಡಿ, ನಾನು ಡೈಲಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಿರೋನು, ನಿಮ್ಮ ಆಯಿಲನ್ನು ಯೂಸ್ ಮಾಡಿದರೆ ಅದಕ್ಕೆ ಬೆಳವಣಿಗೆನೂ ಇದೆ, ಸದೃಢವಾಗಿದೆ, ಡ್ಯಾಂಡ್ರಫ್ ಹೋಗುತ್ತೆ. ಸಿಂಪಲ್ ಆಗಿ ಥಿಂಕ್, ಭಾಳ ಏನು ಇದಕ್ಕೆ ತಲೆ ಹಿಂಗೆ ಕಡಿಸ್ಕೊಂಡು ಏನು ಮಾಡಬೇಕಾಗಿಲ್ಲ ಅಲ್ವಾ? ಸಿಂಪಲ್ ಥಿಂಕ್, ಅದನ್ನು ಬಿಡ್ರಿ, ಇದನ್ನ ಯೂಸ್ ಮಾಡಿರಿ, ಮಾಡಿದ್ಮೇಲೆ ರಿಸಲ್ಟ್ ಹೇಳ್ರಿ ಅಷ್ಟೇ ಅಲ್ವಾ? ಒಂದು 3 ತಿಂಗಳಲ್ಲಿ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ಸರ್. 3 ತಿಂಗಳೆಲ್ಲ ನಾನು ಇಡಲ್ಲ ಸರ್. ಇವತ್ತು ಇನ್ಸ್ಟೆಂಟ್ ಅಂದ್ರೆ ತೀರಾ ಇನ್ಸ್ಟೆಂಟ್ ಅಲ್ಲ, ಒಂದು ಟೈಮ್ ಆಫ್ ಪೀರಿಯಡ್ ನಲ್ಲಿ ಅದನ್ನು ಸಾಲ್ವ್ ಆಗಬೇಕು. ಪ್ರಪಂಚ ನಡೀತಾ ಇರೋದು ಹೇಗೆ, ಅದಕ್ಕೆ ತಕ್ಕಾಗ ನಾವು ಬದುಕಬೇಕು. ಪ್ರಪಂಚ ಒಂದ್ ಕಡೆ ನಡೆಯುತ್ತೆ, ನಾನೇ ಒಂದ್ ಕಡೆ ನಡೀತೀನಿ ಅಂತ ಹೇಳಿದ್ರೆ ಅದಾಗಲ್ಲ ಅಲ್ವಾ? ಸೊ ಇದು ಒಂದು ಕನಿಷ್ಠ ಒಂದು ನಿಮಗೆ ಒಳ್ಳೆ ಪೂರ್ತಿ ಆದಂಥ ಒಂದು ರಿಸಲ್ಟ್ ಬೇಕಂದ್ರೆ 6 ರಿಂದ 7 ವಾರಗಳ ಕಾಲ, 8 ವಾರಗಳಲ್ಲಿ ಸರಿಯಾಗುತ್ತೆ. ನಿಮಗೆ ರಿಸಲ್ಟ್ ಏನಿಲ್ಲ, 1-2 ದಿನಕ್ಕೆ ಗೊತ್ತಾಗುತ್ತೆ. 2 ದಿನ ಅಂದರೆ ಈ ಶನಿವಾರ ಭಾನುವಾರ, ಮುಂದಿನ ಶನಿವಾರ ಭಾನುವಾರ ಅಷ್ಟೊತ್ತಿಗೆ ನನಗೆ ಚೆನ್ನಾಗಿದೆ ಅಲ್ಲ ಅಂತ ನಿಮ್ಗೆ ಫೀಲ್ ಆಗುತ್ತೆ. ನೀವು PRP ಅಂತ ಮಾಡ್ತಾರೆ, ಟ್ರಾನ್ಸ್ಪ್ಲಾಂಟೇಷನ್ ಅಂತ ಮಾಡ್ತಾರೆ, ಅದನ್ನ ಮಾಡಿರೋರು ಸಹಿತ ಯೂಸ್ ಮಾಡಿದ್ರೆ ಇರೋದನ್ನ ಉಳಿಸ್ಕೋಬಹುದು. ಮತ್ತೆ ಆಮೇಲೆ ಮಸಾಜ್ ಮಾಡ್ಕೊಂಡು ಬ್ಲಡ್ ಸರ್ಕ್ಯುಲೇಷನ್ಸ್ ಗೆ ಬಹಳ ಹೆಲ್ಪ್ಫುಲ್ ಆಗುತ್ತೆ, ಕೂಲ್ ಮಾಡುತ್ತೆ ಹೆಡ್ ಅನ್ನ. ಉಷ್ಣಾಂಶ ಇರೋದನ್ನ ಕೂಲ್ ಮಾಡುತ್ತೆ, ಅವಾಗ ಬ್ಲಡ್ ಸರ್ಕ್ಯುಲೇಷನ್ಸ್ ಆಗಿ ಹೇರ್ ಫಾಲಿಕಲ್ ರೆಡ್ಯೂಸ್ ಆಗುತ್ತೆ. ಈ ಆಯಿಲ್ ಬರೋ ತಲೆಗಲ್ಲ,
ಮಸಾಜ್ಗೂ ಬರ್ತದೆ. ರಿಲ್ಯಾಕ್ಸ್ ಆಗುತ್ತೆ, ಟೆನ್ಷನ್ ಇದ್ದು ಟೆನ್ಷನ್ ಫ್ರೀ ಆಗ್ತೀರಾ. ಆಮೇಲೆ ಹೆಣ್ಮಕ್ಳು ಏನ್ ಮಾಡ್ಕೊಂಡಿರ್ತಾರೆ ಅಂದ್ರೆ ಕಲರ್ ಮಾಡಿಸ್ಕೊಂಡಿರ್ತಾರೆ, ಏರ್ ಸ್ಟ್ರೈಟ್ನಿಂಗ್ ಮಾಡಿಸ್ಕೊಂಡಿರ್ತಾರೆ. ಅವರಿಗೆ ಎಣ್ಣೆ ಇದನ್ನ ಹಚ್ಚಿದ್ರೆ ಏನಾರು ಹಾಳಾಗುತ್ತಾ, ಹೇರ್ ಸ್ಟ್ರೈಟ್ನಿಂಗ್ ಮಾಡಿಸ್ಕೊಂಡ್ರೆ ಅದು ಕಲರ್ ಹೋಗ್ಬಿಡುತ್ತಾ ಅಂತ ಯೋಚನೆ. ಅದೇನ್ ತೊಂದರೆ ಇಲ್ಲ, ಮಾಡ್ಬೋದು, ಆರಾಮಾಗಿ ಹಚ್ಬೋದು. ಇನ್ನು ನಿಮ್ಮ ಹೇರ್ ಸಿಲ್ಕಿ, ಸ್ಟ್ರೈಟ್, ಸಾಫ್ಟ್ ಎಲ್ಲ ಇನ್ನೂ ಚೆನ್ನಾಗಿ ಎತ್ಕೊಳ್ಳುತ್ತೆ. ಸ್ಟ್ರಾಂಗ್ ಆಗುತ್ತೆ. ಅವರೇ ಕೇಳ್ಬೇಕು ಯಾವ ಎಣ್ಣೆ ಹಚ್ಚಿದ್ರಿ, ಏನಾಗ್ತಾ ಇದ್ದೀರಾ ಅಂತ. ಸೂಪರ್ ಸರ್. ಹಂಗಾರೆ ಈಗ ಮಾಡೋದು ತೋರಿಸ್ಬಿಡ್ತೀರಾ ಇದನ್ನ? ಖಂಡಿತ ಬರ್ರಿ. ಹಂಗಾರೆ ವೀಕ್ಷಕರೇ, ಮಾಡೋದು ಹೆಂಗಂತ ನೋಡ್ಸೋಣ. ಇನ್ಮೇಲೆ ಚಿಂತೆ ಬಿಡ್ರಿ, ಈ ಆಯಿಲ್ ಯೂಸ್ ಮಾಡ್ರಿ. ಎಲ್ಲ ಕುಟ್ಟಿನೇ ಹಾಕ್ತೀರಿ? ಕೆಲವೊಂದು ಕುಟ್ಟು ಹಾಕ್ಬೇಕು, ಕೆಲವೊಂದನ್ನ ಅರ್ಧ ಹಾಕ್ಬೇಕು, ಕೆಲವೊಂದನ್ನ ಪುಡಿ ಮಾಡಿ ಹಾಕ್ಬೇಕು. ಹಳೆ ಕಾಲದ ನಮ್ಮ ಅವ್ವರು ನಮ್ಮ ಅಜ್ಜಾರು ನೆನಪಾಗ್ಬಿಟ್ರು ನಿಮ್ಮನ್ನು ನೋಡಿದ್ರೆ. ಹೌದಾ? ಹ್ಞೂ ಸರ್. ಇನ್ನೂ ಸಂಪ್ರದಾಯ ಕುಟ್ಟೋದು ಉಳಿಸ್ಕೊಂಡ್ರಲ್ಲ ನೀವು. ಎಲ್ಲ ಮಿಕ್ಸಿ ಬಂದು ಕುಂತಾವು. ನಮಗೂ ಪುಡಿ ಮಾಡಿ ಸಾಕಾಗಿದೆ. ಮಾಡ್ಬೇಕು, ಇನ್ನೂ ಭಾಳ ಕೆಲಸ ಐತಿ ನಿಮ್ದು. ಇಲ್ಲಿಗೆ ಬಿಡಲ್ಲ ನಾವು, ಕುಟ್ಟೋದು ಇನ್ನೂ ಭಾಳ ಐತಿ. ಓಕೆ. ಸರ್, ನಾವು ಬೇಸಿಕಲಿ ಎಲ್ರು ಒಂದು ಹೇರ್ ಆಯಿಲ್ ಮಾಡಬೇಕಾದ್ರೆ ಕೊಬ್ಬರಿ ಎಣ್ಣೆ, ಸಾಸಿವೆ ಎಣ್ಣೆ, ಹರಳೆಣ್ಣೆ ಇಷ್ಟನ್ನು ಉಪಯೋಗಿಸ್ತಾರೆ. ಯಾಕೆ ಅಷ್ಟನ್ನು ಮಾಡ್ತಾರೆ ಅಂದ್ರೆ ಖರ್ಚು ಕಡಿಮೆ ಬರುತ್ತೆ, ಲಾಭ ಜಾಸ್ತಿ ಬರುತ್ತೆ. ಅರ್ಥ ಆಯ್ತಾ? ಓಕೆ. ನಮ್ಮಲ್ಲಿ ಉಪಯೋಗಿಸಿರೋದು ಇದನ್ನ ಝೂಮ್ ಮಾಡಿ ತೋರಿಸಿ. ಇದು ಒಂದು ಆರ್ಗನ್ ಬೆಲೆ ನೀವು ವೀಕ್ಷಕರು ಒಂದ್ ಸ್ವಲ್ಪ ಆನ್ಲೈನ್ ಅಲ್ಲಿ ಪ್ರೈಸ್ ನೋಡ್ಬೇಕು. ಆರ್ಗನ್ ಆಯಿಲ್ ಎಷ್ಟು? ಆರ್ಗನ್ ಆಯಿಲ್ 1 ಲೀಟರ್ಗೆ ಎಷ್ಟು ಅಂತ ನೋಡಿ. ಅದ್ರ ಜೊತೆಗೆ ಈ ಜೋಜೋಬಾ ಅಂತ ಒಂದು ಆಯಿಲ್ ಇದೆ. ಜೋಜೋಬಾ ನಿಮ್ಗೆಲ್ಲ ಯಾರು ತೋರಿಸಿರಲ್ಲ. ಈ ಆಯಿಲ್ ನಾವು ಹಾಕಿ ಮಾಡಿದೀವಿ ಆಯಿಲ್ ಅಂತ ಹೇಳಿದ್ರೆ ಇಲ್ಲಿ ತೋರಿಸ್ತೀವಿ. ಇದು ಎಷ್ಟು ಲೀಟರ್ಗೆ ಎಷ್ಟು ಪ್ರೈಸ್ ಇದೆ ಅಂತ ಇಟ್ಕೊಳ್ಳಿ. ಇಲ್ಲಿಂದ ಇಲ್ಲಿವರೆಗಿದೆ ನೋಡಿ ಆಯಿಲ್ಗಳು. ಒಂದೊಂದನ್ನ ಝೂಮ್ ಮಾಡಿ ತೋರಿಸಿ. ಈ ಲ್ಯಾವೆಂಡರ್ ಆಯಿಲ್ ಎಷ್ಟಿದೆ ಪ್ರೈಸು? ವಿಚ್ ಹಜಲ್ ಎಕ್ಸ್ಟ್ರಾಕ್ಟ್ ಅಂತ ಒಂದು ಆಯಿಲ್ ಇದೆ, ಜೆರೇನಿಯಂ ಅಂತ ಒಂದು ಆಯಿಲ್ ಇದೆ. ಆಯ್ತಾ? ಕ್ಲೇರಿ ರೋಸ್ಮೇರಿ ಆಯಿಲ್ ನೋಡಿ, ರೋಸ್ಮೇರಿ ಆಯಿಲ್ ಪ್ರೈಸ್ ನೋಡಿ 1 ಲೀಟರ್ಗೆ ಎಷ್ಟು ಅಂತ. ಇಂತಹ ಒಂದು ಎಸೆನ್ಷಿಯಲ್ ಆಯಿಲ್ ಅನ್ನು ನಾವು ಯೂಸ್ ಮಾಡಿದೀವಿ. ಬೇಸ್ ಆಯಿಲ್ ಆಗಿ ಆರ್ಗನ್ನು, ಜೋಜೋಬಾ, ಕೋಕೋನಟ್ ಜೊತೆಗೆ ಕ್ಯಾಸ್ಟರ್ ಆಯಿಲ್, ಹಿಪ್ಪೆ ಆಯಿಲ್, ಎಳ್ಳೆಣ್ಣೆ, ಸಾಸಿವೆ ಎಣ್ಣೆ ಎಲ್ಲ ಸೇರಿಸಿ ಇಲ್ಲೇ ಲೆಕ್ಕ ಇದೆ. 17 ರೀತಿಯ ಎಣ್ಣೆ ಹಾಕಿ ನಾವೊಂದು ಪ್ರೀಮಿಯಂ ಗ್ರೇಡ್ ಆಯಿಲ್ ಮಾಡಿದೀವಿ. ಅದು ನಾರ್ಮಲ್ ಆಗಿ ನಿಮಗೆ ಮಾರ್ಕೆಟ್ ಅಲ್ಲಿ ಸಿಗುವಂತಹ ಪ್ರೈಸ್ಗೆ ಈಕ್ವಲ್ ಆಗಿರುತ್ತೆ, ನಮ್ಮ ಪ್ರೈಸ್ನು ಕೂಡ. ಜೊತೆಗೆ ಈ ಆಯಿಲ್ ಪ್ರೈಸ್ ಏನೋ 1-2-3 ಹಂಗೆ ಶಾಂಪಲ್ ಹೇಳ್ರಿ. ನೋಡಿ, ಆರ್ಗನ್ ಆಯಿಲ್ 1 ಲೀಟರ್ಗೆ 1400 ಇಂದ 800 ಒಳಗಿದೆ. 1 ಲೀಟರ್ಗೆ. ಓಹೋ, ಯಾವ್ದರಿಂದ ಮಾಡಿರ್ತಾರೆ ಸರ್ ಅದು? ಆರ್ಗನ್ ಬೀಜ ಬರುತ್ತೆ. ಓಕೆ. ಈ ಜೋಜೋಬಾ ಅನ್ನೋದು ಒಂದು ಆಯಿಲ್ ಇದೆ. ಈ ಜೋಜೋಬಾ ಆಯಿಲ್ ಕೂಡ ಸೇಮ್ ಅಷ್ಟೇನೆ, 1000 ಮೇಲ್ಪಟ್ಟು 1600-800 ಇದೆ ಜೋಜೋಬಾ ಆಯಿಲ್. ಇದರಲ್ಲಿ ಅತಿ ಹೆಚ್ಚು ನೋಡಿ, ಇಲ್ಲಿ 7 ಬಾಟಲ್ ಇಟ್ಟಿದ್ದೀನಲ್ಲ, ಈ 7 ಬಾಟಲ್ ಆಯಿಲ್ 7 ಲೀಟರ್ ಹೆಚ್ಚು ಕಡಿಮೆ ನಮ್ಗೆ ಎಷ್ಟು ಬೀಳುತ್ತೆ ಅಂತ ಹೇಳಿದ್ರೆ 20-22 ಸಾವಿರ ಬೀಳುತ್ತೆ. ರೋಸ್ಮೆರಿ ಆಯಿಲ್ ಇರ್ಬೋದು, ಅತಿ ಈ ಕೆಮೊಮೈಲ್ ಆಯಿಲ್ ಅಂತ ಒಂದಿದೆ ನೋಡಿ, ಇದು 4000 ರೂಪಾಯಿ 1 ಲೀಟರ್. ಹಾಗಾಗಿ ಇವನ್ನೆಲ್ಲ ಅದಕ್ಕೆ ಹಾಕ್ತಿರಿ? ಎಲ್ಲವನ್ನು ಹಾಕಿ ಅದ್ರಲ್ಲಿ ಪ್ರಮಾಣಗಳಿದಾವೆ. ಆ ಪ್ರಮಾಣವನ್ನ ನಾವು ನಮ್ಮ ಡಾಕ್ಟರ್ ಜೊತೆ ಡಿಸ್ಕಷನ್ ಮಾಡಿ ಯಾವ್ದು ಎಷ್ಟು ಹಾಕ್ಬೇಕು ಅಂತ ನೋಡಿ. ಈ ಟೀ ಟ್ರೀ ಆಯಿಲ್ ಅದು ತುಂಬಾ ಕಾಸ್ಟ್ಲಿ. ಏನಂದ್ರೆ ಒಂಥರ ಆಂಟಿ ಬ್ಯಾಕ್ಟೀರಿಯಲ್, ಅದು ತಲೆಯಲ್ಲಿ ಹುಣ್ಣಾಗೋದಕ್ಕೆ, ಕಡ್ತ ಬರೋದಕ್ಕೆ ಅದು ಕೆಲಸ ಮಾಡುತ್ತೆ. ನಾವು ಹೆಚ್ಚು ಕಡಿಮೆ 100 ಲೀಟರ್ ಆಯಿಲ್ ಮಾಡೋದಕ್ಕೆ ಅದು 100 ml ಯೂಸ್ ಮಾಡ್ಬೇಕು. ನೀವು ನೋಡ್ತಾ ಇರ್ತೀರಾ ಕೆಲವು ಟಿವಿನಲ್ಲಿ ಎಲ್ಲ, ಅದನ್ನು 20 ಲೀಟರ್ ಹಾಕು, ಇದನ್ನು 20 ಲೀಟರ್ ಹಾಕು, ಅಲೋವೆರಾನು 10 ಲೀಟರ್ ಹಾಕು, ಮಂಜಿಷ್ಟಾನು 10 ಲೀಟರ್ ಹಾಕು, ಹಂಗಾಗಲ್ಲ. ಒಂದು ಒಳ್ಳೆಯ ಸಾಂಬಾರ್ ಆಗೋದಿಕ್ಕೆ ಯಾವ್ಯಾವ್ದು ಎಷ್ಟೆಷ್ಟು ಪ್ರಮಾಣ, ತರಕಾರಿ ಒಂದಿಷ್ಟು ಇರಬೇಕು, ಉಪ್ಪು ಒಂದಿಷ್ಟು ಇರಬೇಕು, ಕೆಲವೊಂದು ಸಾಂಬಾರ್ ಪದಾರ್ಥ ಇಷ್ಟಿರ್ಬೇಕು. ಕೆಲವರೇನು ತರಕಾರಿನೂ ಅಷ್ಟು, ಎಣ್ಣೆನೂ ಅಷ್ಟು ಹಾಕಿದ್ರೆ ಅದಾಗಲ್ಲ. ಎಣ್ಣೆ ಅಂತ ನೀವು ಅನ್ಕೋತೀರಾ, ಆದ್ರೆ ಪ್ರಮಾಣಬದ್ಧವಾಗಿ ಮಾಡಬೇಕು ಅಂತ ಹೇಳಿದ್ರೆ ಸರಿಯಾದ ನಾಲೆಡ್ಜ್ ಬೇಕು. ಅದನ್ನ ನಾವು ಉಪಯೋಗಿಸಿದ ನಂತರನೇ ಈ ಆಯಿಲ್ ಬಂದಿರೋದು. ಓಕೆ. ಈಗ ನೆಕ್ಸ್ಟ್ ಏನ್ ಮಾಡ್ತೀರಿ ಸರ್? ಈಗ ನಾವು ಆಲ್ರೆಡಿ ಒಂದಿಷ್ಟು ನಾವು ಆಯಿಲ್ ಹಾಕಿ ಈಗ ಮಾಡಿದೀವಿ. 20 ಆಯಿಲ್ ಹಾಕಿ ನಾವು ಊರಕ್ಕೆ ಇಟ್ಟಿದ್ದೀವಿ. ಅದು ಆಗೋಗಿದೆ. ಇನ್ನೊಂದಿಷ್ಟು ಕೆಲವು ಇಂಗ್ರೀಡಿಯೆಂಟ್ಸ್ನ ಹಾಕಬೇಕು. ಹಾಕ್ಬಿಟ್ಟು ನಾನು ತೋರಿಸ್ತೀನಿ, ಬನ್ನಿ ಸರ್. ಬನ್ನಿ. ಈಗ ನೋಡಿ, ನಾವು ಇದರಲ್ಲಿ ರೋಸ್ಮೇರಿ ಎಲ್ಲ ಆಲ್ರೆಡಿ ಹಾಕಿದೀವಿ, ನೀಮ್ ಹಾಕಿದೀವಿ. ನೋಡಿ ಹೇಗಿದೆ ಟೆಕ್ಸ್ಚರ್. ಬನ್ನಿ ಒಳಗಡೆ ಬನ್ನಿ. ಬೇವಿನೆಲ್ಲ ಹಾಕಿದೀವಿ.
ಏನ್ ಮಾಡ್ತಾರೆ ಅಂದ್ರೆ ಹಾಕಿ ಒಂದೇ ಸತಿ ಕುದಿಸಿ ಹಾ. ಸೀದಿಸ್ಬಿಡ್ತಾರೆ. ಹಾ. ಅದಲ್ಲ, Okay. ಇದ್ರದ್ದು ಒಂದೊಂದು ಪರಿಮಳ ಬರ್ಬೇಕು ನೋಡಿ. ನೀವು ಅಲ್ಲಿ ಅದ್ರದ್ದು ಪರಿಮಳ ಬೇರೆ ಇದೆ, ಹೌದು. ಇದ್ರದ್ದು ಪರಿಮಳ ಬೇರೆ ಇದೆ. ಹೌದು. ಇದು ಪೂರ್ತಿ ಕಂಪ್ಲೀಟ್ ಆಗಿ ಎಲ್ಲಾ ಇಂಗ್ರೀಡಿಯೆಂಟ್ಸ್ ಎಲ್ಲಾ ಆಯಿಲ್ ನ ಹಾಕಿದಾಗ ಇಲ್ಲಿವರೆಗೆ ಬರುತ್ತೆ ಎಣ್ಣೆ 150 ಲೀಟರ್. ಅವಾಗ ಅದ್ರದ್ದು ಪರಿಮಳನೇ ಬೇರೆ ಇರುತ್ತೆ. ಈಗ ನೋಡಿ ರೋಸ್ಮೆರಿ ಹಾಕಿದೀವಿ, ಹಾಂ ತುಳಸಿ ಹಾಕಿದೀವಿ, ಹಾಂ ಅಲೋವೆರಾ ಜೆಲ್ ಹಾಕಿದೀವಿ. ಓಕೆ. ನೋಡಿ ನಿಧಾನವಾಗಿ ನೊರೆ ಬರ್ತಾ ಇದೆ. ಬೆಂಕಿ ಹಾಕಿದೀವಿ, ಶಾಖ ಬರ್ತಾ ಇದೆ ನಿಮಗೆ, ಹೌದು. ಈ ನೊರೆ ಬರುತ್ತೆ. ಓಕೆ. ಈಗ ಕೆಲವೊಂದಿಷ್ಟು ಹರ್ಬ್ಸ್ನ ಹಾಕ್ಬೇಕು. ನೀವು ನಿಮ್ಮ ಕೈಯಾರೆ ಹಾಕಿ ಕೊಡಿ, ಅದೊಂದು ಕೊಡಿ. ಹಾಂ ಕೌಂಚ್ಗೆ ಬೀಜ್ ಹಾಂ ಹಾಂ ಕೊಡಿ ಸರ್. ಸರ್ ನಿಮ್ಮ ಹಸ್ತದಿಂದ ಹಾಕಿ. ಅಯ್ಯೋ ಕೊಡಿ ಸರ್. ಒಳ್ಳೇದಾಗ್ಲಿ. ಇವು ಯಾವ ಬೀಜ ಸರ್ ಇವ? ಕನ್ಯಾ ಬರೆಸ್ಬೇಕು ಅಂತ ಇದಾರಲ್ಲ, ಈ ಬೀಜನ ಹಾಕ್ಬೇಕು. ಅಲ್ಲಪ್ಪ, ಹುಡುಕ್ತಾ ಇರೋರಿಗೆ ಮತ್ತೆ ನಮ್ಮ ಮನ್ಯಾಗ ಜಗಳ ಹಚ್ಚಿಟ್ರಿ ನೀವು ಮತ್ತೆ. ಕನ್ಯಾ ಹುಡುಕ್ಬೇಕು ಅಂತ ಹೇಳಿದ್ರಲ್ಲ ಯಾರ್ಯಾರಿಗೆ, ಹಾ. ಅದನ್ನ ಹಾಕಿ. ಯವ್ವ ಲಘು ಸಿಗಲಿ ವರ. ಹಾಂ, ವರನ ಸಿಗಲಿ ಕನ್ಯನ ಸಿಗಲಿ. ಹಾಂ ಹಾಕಿದ್ವಪ್ಪ. ಓಕೆ. ಏನೋ ಇದ್ರೊಳಗೆ ಇರ್ಲಿ, ನೀವು ಮಾಡಿದೀರಾ ಅಂತ ಆಗ್ಲಿ ಸರ್. ನಿಮ್ಮ ಕಡಿ ಬಕುಚಿ. ಬಕ್ಕುಚ್ಚಿ ಏನ್ ಸರ್ ಅದು ಬಕ್ಕುಚ್ಚಿ? ಬಕುಚಿ ಅನ್ನೋದು ಒಂದು ಸೀಡ್ Okay. ಇದೆ ಇಲ್ಲಿ. ಚಿಲ್ಲಿದೆ ಕೊಡಿ. ಇದು ಹೇರ್ಗೆ ಸ್ಟ್ರೆಂತ್, ಇದು ರೂಟಿಗೆ ಸ್ಟ್ರೆಂತ್ ಕೊಡೋದು ಇದು. ಹಾಂ ಹಾಂ ತಗೊಳ್ಳಿ ಸರ್. ಬಕ್ಕುಚ್ಚಿ. ಎಸ್, ಹಾಂ 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 ಹಾಕಿ ಸರ್, ಹಾಕಿ. ನಿಮ್ಗೋಸ್ಕರ ಅದನ್ನ ಇಟ್ಟಿದೀವಿ, ಹಾಕ್ಲಿ ಅಂತ. ನಮ್ಮ ಪುಣ್ಯ ಇತ್ತು ಬರ್ರಿ ಇಲ್ಲಿ. ಹಾಂ, ಇದು ಎಷ್ಟಕ್ಕೆ ಎಷ್ಟು ಪ್ರಮಾಣ ಹಾಕ್ಬೇಕು ಅಂತ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀರಿ? ಎಲ್ಲಾನು ಆಗೋಗ್ಬಿಟ್ಟಿದೆ. ಹಾ. ಇದು ಹೆಚ್ಚು ಕಡಿಮೆ 120ರಿಂದ 140 ಲೀಟರ್ ಬರುತ್ತೆ. 140 ಲೀಟ್ರಿಗೆ ನಾವು ಎಷ್ಟು ಪ್ರಮಾಣದಲ್ಲಿ ಹಾಕ್ಬೇಕು ಅಂತ ಎಲ್ಲ ನೋಡಿ ಎಷ್ಟು ಇಟ್ಟಿದೀವಿ. ಹಂಗಾರೆ ಎಷ್ಟು ಕುದಿಬೇಕು ಸರ್ ಬರೀ ಇದು? 40 ಡಿಗ್ರಿ ಅಷ್ಟೇನೆ. ಇಲ್ದವ್ರೆ ದಗ ಉರಿದ್ರೆ ಇಷ್ಟೊತ್ತಿಗೆ ಎಲ್ಲ ಆಗೋಗ್ಬಿಡುತ್ತೆ ಆಯಿಲ್. ನಾವು ಹಂಗ್ ಮಾಡಲ್ಲ, 3 ದಿನ ಬೇಕಾಗತ್ತೆ. 3 ದಿವಸ? 3 ದಿನ ಬೇಕು ಸರ್. ಈಗ ಒಂದ್ ದೋಸೆ ಹಾಕ್ಬೇಕು ಅಂದ್ರೆ ಎಷ್ಟು ದಿನ ಬೇಕು? 2 ದಿವಸ ಬೇಕು ಸರ್. ಹಿಂದಿನ ದಿವಸ ನಿಜವಾಗ್ಲೂ ಬೇಕು ತಾನೆ. ಇವತ್ತು ಊರಕ್ಕೆ ಇಡಬೇಕು, ಹೌದು. ಸಂಜೆ ಅರಿಬೇಕು, ನಾಳೆ ಬೆಳಗ್ಗೆ ದೋಸೆ ಹಾಕಿದ್ರೆ ಚೆನ್ನಾಗ್ ಬರುತ್ತೆ. ಹಾ. ಇವಾಗ್ಲೇ ಅರ್ದು ಈಗಲೇ ದೋಸೆ ಮಾಡ್ರೆ ಆಗತ್ತಾ? ಸಾಧ್ಯ ಇಲ್ಲ. ಅದೇ ಅಕ್ಕಿ ಅದೇ ನೀರು, ಬೇರೆ ಇನ್ನೇನು ಹಾಕಲ್ಲ. ಆದ್ರೆ ಸಮಯ ಬೇಕು. ಅದು ಆ ಸಮಯನ ನಾವು ಇದಕ್ಕೆ ಕೊಟ್ಟು 3 ದಿನ ಕೊಟ್ಟು ಮಾಡ್ತಾರೆ. ಓ, 3 ದಿವಸ ಹಿಂಗೆ 40 ಡಿಗ್ರಿಯಲ್ಲಿ ಕುದಿತಾ ಇರ್ತಿದ್ದು. ಇರುತ್ತೆ, ಕುದಿತ್ತೆ, ಆಫ್ ಮಾಡಿ ಇಡ್ತೀವಿ. ಒಂದು ತುಂಬಾ ಹೀಟ್ ಆದ್ಮೇಲೆ ಹಾ, ಓಕೆ. ಏನು ಔಷಧಿ ಗುಣಗಳು ಬಿಡಬೇಕು ಬಿಟ್ಟಿರುತ್ತೆ. ಹಾ. ಮತ್ತೆ ಇನ್ನೊಂದ್ ಸ್ವಲ್ಪ ಹರ್ಬ್ಸ್ ಹಾಕ್ತಿವಿ, ಇನ್ನೊಂದ್ಸತಿ ಆಯಿಲ್ ಹಾಕ್ತಿವಿ. ಓ, ದೊಡ್ಡ ಪ್ರೊಸೆಸ್ ಇದು. ದೊಡ್ಡ process. ಇದು ಏನಿದು ನಿರಂತರ ಹಿಂಗ್ ನಡೀತಾನೆ ಇರುತ್ತಾ? ನಿರಂತರ ನಡೆಯಲ್ಲ. ಈಗ ನೋಡಿ ನೆನ್ನೆ ನಾವು ಮಾಡಿಟ್ಟಿದೀವಿ. ಹಾ. ಇವಾಗ ನಿಮಗೆ ಮಾಡ್ಬೇಕು, ನಾವು ತೋರಿಸ್ತಾ ಇದೀವಿ. ಈಗ ಒಂದು 1-2 ಅವರ್ಸ್ 1 ಅವರ್ ನಾವು ಮಾಡ್ತೀವಿ, ಮತ್ತೆ ಆಫ್ ಮಾಡ್ತೀವಿ. ನಾಳೆಗೆ ಕಂಪ್ಲೀಟ್ ಪ್ರೋಸೆಸ್ ಮುಗ್ದೋಗ್ಬಿಡುತ್ತೆ. ಓಕೆ, ನಾಳೆಗೆ ಮುಗೀತದೆ. ನಾಳೆಗೆ ಮುಗೀತು. ಅದಾದ್ಮೇಲೆ ಮತ್ತೇನ್ ನಡೆಯುತ್ತೆ ಸರ್? ಎಲ್ಲ ಕುದೀತು. ಫಿಲ್ಟರಿಂಗ್ ಮೂರು ಸತಿ ಅದಕ್ಕೆ ಫಿಲ್ಟರ್ ಮಾಡಬೇಕು. ಹಾ. ನೋಡಿ ಆತರ ಕ್ರಿಸ್ಟಲ್ ಕ್ಲಿಯರ್ ಬಂದಿದೆ. ಹಾ. ಒಂದು ಡಸ್ಟ್ ಸಮೇತ ಇರಲ್ಲ. ಓಕೆ ಅದು ಆ ಪ್ರೊಸೆಸಿಂಗ್ ಆಗೋದಕ್ಕೆ ನಮ್ಗೆ ಅದು ಒಂದು 2-3 ದಿನ ಬೇಕಾಗತ್ತೆ. ಓಕೆ. ಅದು ಮಿಷಿನ್ ಅಲ್ಲಿ ಹಾಕಿ ಹಾ. ಪ್ರೋಸೆಸ್ ಮಾಡಿ 3 ಸತಿ ಫಿಲ್ಟರ್ ಮಾಡ್ಬೇಕು. ಇಲ್ಲ ನೋಡಿ ಇದೆಲ್ಲ ಡಸ್ಟ್ ಎಲ್ಲ ಎಲ್ಲಿ ಹೋಗ್ಬೇಕಿದು? ಅದೇ ಹಾ ಹಾ ಹಂಗೆ ಬರಲ್ಲ ಆಯಿಲ್. Okay. ಪೌಡರ್ ಎಲ್ಲ ಮಿಕ್ಸ್ ಮಾಡಿದ್ದೀವಲ್ಲ, ಹಾ 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 ಬೇಕಾಗತ್ತೆ. ಓಕೆ ಓಕೆ ಇದು ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಹಾ. ಬಗ್ಗೆ ಹಿಂಗಾಕಿ ಓಕೆ. ಹೇರ್ನ ತಂಪು ಮಾಡೋ ಅಂತದ್ದು. ತಂಪು ಮಾಡುತ್ತೆ. ನಿಮಗೆ ಹೀಟ್ ಆಯ್ತು, ಏನ್ ಕೊಡ್ಬೇಕು ನಾನು? ಓಕೆ. ಎಳ್ನೀರು ಕೊಡ್ಬೇಕು. ಹಾ. ಎಳ್ನೀರು ಕೊಡ್ಬೇಕು ತಾನೆ? ಹೌದು. ಬೇರೆ ಏನಾದ್ರು ಉಷ್ಣ ಎಳ್ನೀರು ಇಲ್ಲ ಮಜ್ಜಿಗೆ? ಮಜ್ಜಿಗೆ ಕೊಡ್ಬೇಕು. ಹಾ. ಕಾಫಿ ಕೊಟ್ರೆ ಆಗತ್ತಾ? ಸಾಧ್ಯ ಇಲ್ಲ. ತಲೆಗೆ ಪಿತ್ತ ಜಾಸ್ತಿ ಆಯ್ತು ಅಂತ ಹೇಳಿ ಹಾ. ತಲೆ ಹಿಂಸೆ ಆದ್ರೆ ಅವಾಗ ಈ ಪೌಡರ್ನ ನೀವು ಹಾಕಿ ಸ್ನಾನ ಮಾಡಿದ್ರು ತಂಪಾಗತ್ತೆ, ಕಾಮ್ ಆಗತ್ತೆ. ಅದನ್ನ ನಾವು ಇಲ್ಲಿ ಉಪಯೋಗಿಸ್ತಾ ಇದೀವಿ. ಹಾಕಿ ಹಿಂಗ್ ಒಳಗಡೆ ಬೇರ್ ಇರ್ತಾವನ್ರಿ? Yes. ನಾನು ಇತ್ತಿತ್ಲ ಕೃಷಿ ವಿಡಿಯೋ ಜಾಸ್ತಿ ಮಾಡ್ತೀನಿ, ಬರೀ ಬೇರಿಂದ ಮಾತಾಡಕತ್ತೀನಿ. ಇಲ್ಲಿನೂ ಬೇರ್ ಬಂತಂಗಾರೆ ಕೆಳಗಡೆ ಹಿಂಗ್ ಬೇರ್ ಹಿಂಗ್ ಬಿಟ್ಕೊಂಡಿರ್ತಾವ. ಹೇರ್ಗೆ ರೂಟ್ಸ್ ಇರತ್ತಲ್ವಾ, ಹಾ. ಆ ರೂಟ್ಸ್ ಇಂದ ಹೇರ್ ಫಾಲಿಕಲ್ಸ್ ಇಂದಾನೆ ಎಲ್ಲಾನು ಅಬ್ಸರ್ವ್ ಮಾಡ್ಕೊಂಡು ಹೇರ್ ಅನ್ನ ಗಟ್ಟಿ ಮುಟ್ಟಾಗಿ, ತೆಂಗಿನ ಮರಕ್ಕೆ ಎಷ್ಟು ಬೇರೆ ಎಲ್ಲೆಲ್ಲಿ ಹೋಗಿರತ್ತೆ, ಹಾ. ಅದು ಎಲ್ಲಿದೆ ಅಂತ ಹೇಳಕ್ ಆಗತ್ತಾ? ಎಲ್ಲಾದ್ರಲ್ಲೂ ಓಕೆ. ಇದನ್ನ ಹಾಕ್ಲಾ ಸರ್? ಹಾಕಿ ಸರ್. ಓಕೆ. ಹಾಕಿ ಸರ್. ಒಂದು 10 ಪೀಸ್ ನಿಂಗೆ ಒಂದು ಮುಷ್ಟಿ ಅಷ್ಟು. ಇದು ಏನಂತಾರೆ ಸರ್ ಇದಕ್ಕೆ? ಇದು ಕಸ್ತೂರಿ ಮಂಜಲ್ ಅಂತ ನೀವೆಲ್ಲ ಕೇಳ್ಬೋದು, ತಮಿಳ್ನಾಡಿಂದನೇ ಬರುವಂತದ್ದು. ಹಾ 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 ಸೊ ಆ ಕಸ್ತೂರಿ ಮಂಜಲ್ ಆಗ್ತಾ ಇದೆ. ಹಾ ಹಾ ಇದು ಹಾಕೋದ್ರಿಂದ ಆಂಟಿಬಯೋಟಿಕ್ ತರ ಕೆಲಸ ಮಾಡುತ್ತೆ. ಹಾ 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 ಅಲರ್ಜಿ ಆಗದ ಹಾಗೆ, ಹಾ. ಆ ಬುಡವನ್ನ ಗಟ್ಟಿ ಮಾಡಿ, ತಲೆ ಇಚ್ಚಿಂಗ್ ಕೆರೆತವನ್ನ ಕಡಿಮೆ ಮಾಡೋದಕ್ಕೆ ಹೆಲ್ಪ್. ಸರ್ ತಲ್ಲು ಗಿಲ್ಲು ಬಂದ್ರು ಏನ್ ಕೆಲಸ ಮಾಡುತ್ತೆ ಸರ್ ಇದು? ಯಾವುದು? ನಮ್ಮ ಆಯಿಲ್ ಕಾಮ್ನೆಸ್. ನಿಮಗೆ ಈಗ BP ರೈಸ್ ಆಗ್ಬಿಟ್ಟಿದೆ, ಅವನಿಗೆ ನೆತ್ತಿಗೇರಿದೆ ಅಂತಾರ. ಹಾ. ಪಿತ್ತ ನೆತ್ತಿಗೇರ್ತು ಅಂತ ಹೇಳಿದ್ರೆ ಸಿಟ್ಟು ಬಂತು ಅಂತ. ಹಾ. ಆ ಸಿಟ್ಟು ಬಂದಾಗ ಅವನಿಗೆ ಏನ್ ಮಾಡ್ತೀವಿ? ಈಗ ನೋಡಿ
ತುಂಬಾ ರ್ಯಾಶ್ ಆಗಿರೋ ಈ ಹಸುಗಳೆಲ್ಲ ಗುದ್ದಾಡ್ತಾ ಇರ್ಬೇಕಾದ್ರೆ ಹಿಂದಿನ ಕಾಲದಲ್ಲಿ ನೀರು ಅನ್ನೋರು ಏನಕ್ಕೆ ತಂಪಾದ್ರೆ ನಾರ್ಮಲಿ ವಸ್ತು ಸ್ಥಿತಿಗೆ ಬರ್ತಾನೆ ಮನುಷ್ಯ ಅಥವಾ ಪ್ರಾಣಿಗಳು ಅಂತ. ಆ ಕೆಲಸವನ್ನ ಇದು ಮಾಡೋದು ನಮ್ಮ ಆಯಿಲ್ ಮಾಡೋದು. ಸಾಕ ಸರ್ ಸರ್ ಎಲ್ಲೋ ಅಷ್ಟು ವಿಡಿಯೋದಲ್ಲಿ ಯಾವ್ದು ಈ ತರ ಎಲ್ಲ ಮಾಡಿರ್ಲಿಲ್ಲ ಅಲ್ಲ? ಇಲ್ಲಪ್ಪ, ಇದು ನನಗೆ ಭಾಳ ಪ್ರೀತಿ ಬಂದ್ಬಿಡ್ತು ನನ್ನ ಕೂದಲದ ಮೇಲೆ ಮತ್ತು ನಮ್ಮ ಅಪ್ಪ ಅವನ ಮೇಲೆ. ಹೆರಿಡಿಟಿ ಅಂದ್ರಲ್ಲಪ್ಪ, ಇವು ಹೊರಗೆ ಕಾಣಿಸು ಏನು ಹಿಂಗೆ ಬಂದುಬಿಟ್ರಿ ಏನು ಮಾಡೋದು ಇವನ್ನ? ಹಾಂ, ಅಯ್ಯೋ ಶಿವನೇ. ಓಕೆ, ಇದೇನು ಸರ್? ಇದು ಬ್ರಾಹ್ಮಿ. ಎಲ್ಲ ಪ್ರತಿಯೊಂದು ಮಾರ್ಕೆಟ್ನಲ್ಲಿ ಇರುವಂತಹ ಹೇರ್ ಆಯಿಲ್ನಲ್ಲಿ ಬ್ರಾಹ್ಮಿನ ಯೂಸ್ ಮಾಡ್ತಾರೆ. ಬ್ರಾಹ್ಮಿ ಒಂದು ಅಮೃತ ಇದ್ದಂಗೆ ನಮ್ಮ ತಲೆ ಕೂದಲಿಗೆ ಜಾಸ್ತಿ ಬೆಳವಣಿಗೆ ಆಗೋದಕ್ಕೆ, ಹೇರ್ ಫಾಲ್ ಕಡಿಮೆ ಆಗೋದಕ್ಕೆ, ತಲೆ ಒಟ್ಟು ಕಡಿಮೆ ಆಗೋದಕ್ಕೆ, ಮೈಂಡ್ನ ಕಾಮ್ ಮಾಡೋದಕ್ಕೆ, ಕೂದಲ ಬೆಳವಣಿಗೆಗೆ ಅನುಕೂಲ ಮಾಡೋದು. ಸೂಪರ್. ಹೆನ್ನ. ಓಕೆ, ಇದು ಸರ್? ಇದು ಹೆನ್ನ. ಮೆಹಂದಿ. ಓ, ಮೆಹಂದಿನೇ ಹಾಕ್ತಾರೆ ಇದಕ್ಕೆ? ಕಲರ್ಗೆ. ಹಾಂ ಹಾಂ. ನೋಡಿ, ಉದಾಹರಣೆಗೆ ಹೇಳ್ತೀನಿ. ಮೆಹಂದಿನ ಈ ಕೆಲವರು ಟೀ ಡಿಕಾಕ್ಷನ್ ಅಲ್ಲಿ ಮಿಕ್ಸ್ ಮಾಡಿ ಹಾಕ್ತಾರೆ. ಅಡಿಕೆನ ಗುದ್ದಿ ಅದ್ರ ಜೊತೆಗೆ ಮಿಕ್ಸ್ ಮಾಡಿ ಹಾಕ್ತಾರೆ. ಅವಾಗ ಮೆಹಂದಿ ಕಲರ್ ತುಂಬಾ ಜಾಸ್ತಿಯಾಗಿ ಕರ್ರಗ್ ಬರೋವಂಥದ್ದು. ಕೆಲವರಿಗೆ ಮೆಹಂದಿ ಹಾಕಿದ ಕೂಡಲೇ ಕೆಂಪು ಬಣ್ಣ ಬರಲ್ಲ, ಬ್ರೌನ್ ಆಗಿ ಕರ್ರಗ್ ಆಗೋಗ್ಬಿಡತ್ತೆ. ಸೊ ಇದು ಏನ್ ಮಾಡತ್ತೆ ಅಂತ ಹೇಳಿದ್ರೆ, ಇಷ್ಟು ಗಿಡಮೂಲಿಕೆಗಳ ಜೊತೆ ಮೆಹಂದಿ ಹಾಕಿದಾಗ ತಲೆ ಕೂದಲಿನ ಬಣ್ಣ ಗಾಢವಾದ ಕಪ್ಪು ಬಣ್ಣ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ. ಓಹೋ, ಹಿಂಗೆ. ನನಗೆ ಈ ದೇವರು ಎಂಥ ಕಿಲಾಡಿ ಸರ್. ಇವನ್ನೆಲ್ಲದನ್ನು ಮಾಡಿ ಒಳಗಡೆ ಇಟ್ಟುಬಿಟ್ಟವನಲ್ಲ ಸರ್. ಹಾಂ, ನಮಗೆ ಹೊರಗಡೆ ಮಾಡೋದಾದರೆ ಎಷ್ಟು ಕಷ್ಟ ಇದೆ ನೋಡ್ರಿ. ಎಲ್ಲಿಂದ ತರೋಗ ಆತ, ಎಲ್ಲಿಂದ ತನ್ನೋ, ಎಲ್ಲಿಂದ ಮಾಡಿದ್ನೋ. ನನ್ನ ಮೈಂಡ್ ಬೇರೆ, ನಿಮ್ಮದು ಬ್ರೈನ್ ಬೇರೆ, ಇವ್ರದ್ದು ಬೇರೆ, ಅವ್ರದ್ದು ಬೇರೆ, ಆಲೋಚನೆ ಬೇರೆ, ಕಲರ್ ಬೇರೆ, ಬುದ್ಧಿ ಬೇರೆ. ಹಾಂ, ಹ್ಯಾಟ್ಸಪ್ ಅಲ್ವ ಸರ್? ನಾವು ಮನುಷ್ಯರು ಮಾಡೋದಾದ್ರೆ ಒಂದು ಕಲರ್ ಮಾಡೋದಕ್ಕೆ ಒಂದು ಹೇರ್ ಬರ್ಸೋದಕ್ಕೆ ಇಷ್ಟಿದೆ. ಇಡೀ ಜನ್ಮ ಕೊಟ್ಬಿಟ್ನಲ್ಲ ಸರ್. ನಾವು ಅದನ್ನ ಎಷ್ಟು ಈಸಿಯಾಗಿ ಕೆಡಿಸ್ಕೊಂಡು ನಿಮ್ಮ ಹತ್ರ ಬರ್ತೀವಿ, ತಂದೆ ಕಾಪಾಡ್ರಿ ಅಂತ. ಸರ್, ಇಲ್ಲಿ ನಾವು ಕೆಡಿಸ್ಕೊಳ್ತೀವಿ ಅಂತ ಇರೋದಲ್ಲ. ಇವತ್ತಿಂದ ಟೆಕ್ನಾಲಜಿ ಒಂದು, ಫುಡ್ ಒಂದು, ನೀವು ಬಯಸ್ತೀರಾ. ನಾವ್ ಇವಾಗ ಊಟ ಮಾಡ್ಬಿಟ್ಟು ಬಂದ್ವಿ, ಒಳ್ಳೇದ್ ಮಾಡಿದೀವ ಇಲ್ವಾ ಅಂತ ಯಾರಿಗ್ ಗೊತ್ತು? ಏನಿಲ್ಲ, ಊಟ ಮಾಡಿದೀವಿ ಅಷ್ಟೇ. ಅಡಿಗೆ ಮಾಡಿದ ನಾನೇನೋ ಮಾಡಿದೀನಿ, ಹೆಂಗ್ ತಿಂತಾ ಇದ ನೋಡಿ ಕೂತ್ಕೊಂಡಿ ಅಂತಾರೆ. ಅದಕ್ಕೆ ನಾವು ನಿಮ್ಗೆ ಯಾಕೆ ಲೈವ್ ಆಗಿ ತೋರಿಸ್ತಾ ಇದೀವಿ ಅಂದ್ರೆ, ಒಳ್ಳೇದ್ ಮಾಡಿದೀವಿ, ಒಳ್ಳೇದೇ ಕೊಡ್ತಾ ಇದೀವಿ, ಅದನ್ನು ನಿಮ್ಮ ಹತ್ರನೇ ಮಾಡಿಸ್ತಾ ಇದೀವಿ. ಒಳ್ಳೇದಿಲ್ಲ ಅಂದ್ರೆ ನಮ್ ವಿಡಿಯೋ ಹಾಕ್ಬೇಡಿ. ಅಲ್ಲ, ಅದು ಬರೋ ಮುಂದೆ ನಾನು ಅದನ್ನೇ ಕೇಳಿದ್ದು. ನಿಮ್ಗೆ ಅನ್ಸಿರ್ಬೋದು ಯಾಕೆ ಇಷ್ಟು ಪ್ರಶ್ನೆ ಕೇಳ್ತಾನಪ್ಪ ಇವನು ಅಂತ. ಹೌದು, ಮತ್ತೆ ನಾನು ಬೇಗ ಮುಗಿಸ್ಕೊಂಡು ಹೋಗ್ಬಿಡ್ತಾರೆ ಅಂತ ಹೇಳಿದ್ರೆ, ನೀವು ಮೇಲೆ ತಲೆ ಕೂದಲಿಂದ ಹಿಡಿದು ಪಾದದ ಅಡಿ ಒಳಗೂ ಯಾವ್ದಾದ್ರು ಉಳಿದಿದೆ ಅಂತ ಹುಡುಕಿ ಕೇಳ್ತಾ ಇದ್ದೀರಾ ನೀವು. ಅಲ್ಲ ಸರ್, ಇದು ಲೈಫ್ ಪ್ರಶ್ನೆ ಸರ್. ಯಾಕೆ ಗೊತ್ತಾ, ಮೊದಲೇ ಯೂಟ್ಯೂಬ್ನ ವಿಶ್ವಾಸ ಕಳ್ಕೊಂಡ್ಬಿಟ್ಟಿದೀವಿ. ನಾನು ಸೇರಿ ಹೇಳ್ತಾ ಇದ್ದೀನಿ. ಇದ್ದದ್ದು ಇಲ್ಲದ್ದು ಹೇಳಿ ಏನೋ ಮಾಡಿ ಪ್ರೊವೋಕ್ ಮಾಡಿ ಪಾಪ ಜನಗಳು ನಂಬ್ತಾರೆ, ಏನೋ ಬಿಡು ಒಳ್ಳೆ ತಂದವನೇ ಅಂತ. ನಾವು ಆ ನೋಡೋರಿಗೆ 4 ಜನಕ್ಕೆ ಅದನ್ನ ಕೆಟ್ಟದ್ದು ಕೊಟ್ಬಿಟ್ರಿ ಏನು ಮಾಡೋದು ಸರ್? ಕೊನೆಗೆ ನಂಬಿಕೆ ಅನ್ನೋ ಪದಕ್ಕೆ ಅರ್ಥ ಬೇಕಾ ಬೇಡವಾ? ಹಾ, ನಮ್ಮಂಥವ್ರಿಗೆ ನಿಜವಾಗ್ಲೂ ನಿಮ್ಮಂಥವ್ರದ್ದು ಕೆಡಿಸಿ ಹೋಗ್ಬಿಡ್ತೀವಿ. 100 ವಿಡಿಯೋ ಕೆಟ್ಟ ವಿಡಿಯೋ ಮಾಡಿ 1 ವಿಡಿಯೋ ಒಳ್ಳೇದು ಮಾಡಿದ್ರು ಅದಕ್ಕೆ ಬೆಲೆ ಇಲ್ಲ. ಖಂಡಿತ. ಅದನ್ನು ತಪ್ಪು ಮಾಡಿರ್ತಾನೆ ಇವನು ಅನ್ಕೊಂಡಿರ್ತಾನೆ. ಅದಕ್ಕೆ ಹಂಗಾಗಿ ನೀವು ಒಂದೇ ಹೇಳಿದ್ರಿ ನೋಡಪ್ಪ, ಕೂದಲು ಬರೋದಕ್ಕೆ ನಾನು ಗ್ಯಾರಂಟಿ ಕೊಡಲ್ಲ, ಉಳಿಸ್ಕೊಳ್ಳೋದಕ್ಕೆ ಅದನ್ನು ಸದೃಢ ಮಾಡೋದಕ್ಕೆ ಇದು ಅಂತ. ಸೂಪರ್, ಅಲ್ಲಿ ಕ್ಲಿಯರ್ ಆಯ್ತು. ಇಲ್ಲ ಸುಳ್ಳು ಹೇಳ್ಬಿಡ್ಬೋದಾಯ್ತು, ಕೂದಲಿಗೆ ಇದನ್ನ ಹಚ್ಕೊಂಡ್ಬಿಡ್ರಿ ಅಂತ. ಪ್ರಯೋಜನ ಇಲ್ಲ, ಹೊಸ ಕೂದಲು ಬಂದ್ಬಿಡುತ್ತೆ, ಅದೆಲ್ಲ ಆಗಲ್ಲ. ಹಂಗಾಗಿ ಇರೋದನ್ನ ಹೇಳ್ಬಿಡಿ ಸರ್, ಅದರಲ್ಲಿ ಏನಿದೆ. ಆಮೇಲೆ ನಿಮ್ಮಲ್ಲಿ ಬಂದರೆ ಮೊದಲು ಅಲ್ಲಿ ಕೈಕಾಲು ಮುರ್ತ ಅಲ್ಲಿ ರೆಡಿ ಮಾಡಿಬಿಡ್ತೀರಿ, ಮಲಗಿಸ್ತೀರಿ, ಎಲ್ಲ ಮಾಡಿ ಇಲ್ಲಿ ಔಷಧಿಗೆ ಇದಕ್ಕೆ ಕೊಟ್ಬಿಟ್ಟು ಕೆಳಗಡೆ ಕುಂಡಿಗೆ ಔಷಧಿ ಕೊಟ್ಬಿಟ್ಟು ಕಳಿಸ್ಬಿಡ್ತೀರಿ. ಇನ್ನು ನಿಮ್ಮಂತ ಡಾಕ್ಟರ್ ಯಾಕೆ ಸಿಗ್ತಾರೆ? ಇಷ್ಟು ಪ್ರಾಬ್ಲಮ್ ಒಟ್ಟಿಗೆ ಇದ್ರೆ ಟೋಟಲ್ ಡಾಕ್ಟರ್ ನೀವು, ಟೋಟಲ್ ಡಾಕ್ಟರ್ ಅಲ್ವಾ? ಕೂದಲಿನಿಂದ ಕುಂಡಿಯವರೆಗೆ ಬಾರಪ್ಪ. ಸೂಪರ್. ಒಂದು ಸಾರಿ ಸಮಸ್ಯೆ ಇರುತ್ತೆ ಹೇಳ್ಕೊಳಲ್ಲ ಅವರು. ಡಾಕ್ಟರ್ ಹತ್ರ ಯಾಕೆ ಹೇಳ್ಕೊಂತಾರೆ ಗೊತ್ತಾ ಸರ್?
ಡಾಕ್ಟ್ರ್ ಹತ್ರ ನೋಡ್ರಿ ಎಲ್ಲ ಯಾರು ಎಲ್ಲರ ಕೊನೆಗೆ ನೋಡ್ರಿ ಒಬ್ರು ಲಾಯರ್ ಒಬ್ಬರು ಡಾಕ್ಟರ್ ಹತ್ರ ಹೇಳಬೇಕಂತೆ, ಇಲ್ಲ ಅಂದ್ರೆ ಅವ್ನು ಬದುಕಕ್ಕಾಗಲ್ಲ. ಮುಚ್ಚಿಟ್ರು ಬದುಕ್ತೀವಿ ನಾವು. ಕೊನೆಗೆ ಏನು ಹೇಳ್ತೀವಿ ನಾವು, ಜೊತೆ ಕರ್ಕೊಂಬಂದು ಅವ್ನು ಹೊರಗೆ ಕುಂದ್ರಿಸಿ ಸರ್ ಏನೋ ಹಿಂಗಿದೆ ಸರ್ ಅಂತ ಕೇಳ್ಕೊಂಡು ಹೋಗ್ಬಿಡ್ತೀವಿ. ಡಾಕ್ಟ್ರ್ ಏನು ಮಾಡ್ತಾರೆ ಹೇಳ್ರಿ, ನಮ್ಮದು ಮಾತ್ರ ಕೇಳ್ಕೊತಾರೆ, ನಮಗಷ್ಟೇ ಹೇಳ್ತಾರೆ, ಹೊರಗೆ ಕುಂತವ್ರಿಗೆ ಹೇಳಲ್ಲ. ಎಂತ ಅಂದರೆ ಡಾಕ್ಟ್ರ್ ಎಂಥದ್ದು ನಮ್ಮ ಭಾಗಕ್ಕೆ ನಿಂತಿದ್ದಾರೆ ದೇವ್ರಂತ. ಅದಕ್ಕೆ ಅನ್ನೋದು ಡಾಕ್ಟ್ರನ್ನ, ಯಾಕಂದರೆ ನಾನು ಡಾಕ್ಟರ್ ನಂಬಿದ್ದೀನಿ, ಡಾಕ್ಟ್ರ್ ನಾನು ಕಾಪಾಡ್ತಾರೆ, ನಾನು ಹೇಳಿದ್ದನ್ನು ಮುಚ್ಚಿಟ್ಕೋತಾರೆ ಅಲ್ವಾ. ಎಂಥ ದೊಡ್ಡ ಜವಾಬ್ದಾರಿ ಇದೆ ಸರ್. ತುಂಬ ಜವಾಬ್ದಾರಿ ಇದೆ ಸರ್. ಅದರಲ್ಲೂ ಈ ಬ್ಯೂಟಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಮನುಷ್ಯನ್ಗೆ ಒಳಗಡೆ ಏನಾದರೂ ಪ್ರಾಬ್ಲಮ್ ಆದ್ರೂ ಒಂದು ತಲೆ ಕೆಡಿಸ್ಕೊಳ್ಳಲ್ಲ. ಇವಾಗ ನಾನು ಇಲ್ಲೇನಾದ್ರೂ ಏನಾದ್ರು ಒಂದು ಮಾರ್ಕ್ ಹಾಕ್ಬಿಟ್ರೆ ಎಷ್ಟು ತಲೆ ಕೆಡಿಸ್ಕೊಳ್ಳುತ್ತೆ. ಹೊರಗಡೆ ತಲೆನೋವಿದೆ, ತಲೆ ಯಾರಿಗೂ ಕಾಣಿಸ್ತಾ ಇಲ್ಲ. ಬ್ಯೂಟಿಗೆ ಏನಾದ್ರೂ ಆಯ್ತು ಅಂತ ಹೇಳಿದ್ರೆ ಸುಮ್ಮನೆ ಇರಕ್ಕಾಗುತ್ತೆ? ಅದರಲ್ಲೂ ಈ ಪ್ರಾಡಕ್ಟ್ ನಾವು ತುಂಬಾ ಕೇರ್, ತುಂಬಾ ಪ್ರೀತಿಯಿಂದ, ಲವ್ ಇಂದ, ಕೇರ್ ಇಂದ ಮಾಡ್ತಾ ಇರೋದು. ಅದಕ್ಕೆ ಇಷ್ಟ್ರ ಒಳಗಡೆನೆ ಮಾಡ್ತಾ ಇರೋದು. ದೊಡ್ಡದಾಗಿ ಬೇರೆ ಎಲ್ಲ ಒಂದ್ ಇಟ್ಬಿಟ್ಟು ನೋಡೋಣ ಬಗ್ಗೆ ಕೆರೆಗೆ ನೀರ್ ಬಿಟ್ಟಿದೀನ ಇಲ್ವಾ ಅಂತ ಹಂಗಲ್ಲ. ಇದನ್ನ ಒಂದ್ 2 ಅವರ್ಗೆ ಏನಾಗಿದೆ, ಚೆನ್ನಾಗಾಗಿದೆ ಇಲ್ವಾ ಅಂತ ನೋಡ್ಬೇಕು, ಕಲ್ಸ್ಬಿಡ್ಬೇಕು. ಹಾಗೆ ಸೂಪರ್. ಓಕೆ, ಈಗ ಆಲ್ಮೋಸ್ಟ್ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದೀವಿ. ಇನ್ನೇನ್ ಕೆಲಸ ಇದೆ ಅಂತ ಹೇಳಿದ್ರೆ, ಇವತ್ತೊಂದು ಸ್ವಲ್ಪ ಇದನ್ನ ಕುದಿಸಿ ಇನ್ನು ಒಂದು 2 ಅವರ್ಸ್ ಬಿಟ್ಟು ಇರೋಂಥ ಆಯಿಲ್ ಹಾಕ್ತೀನಿ. ಇವಾಗ ಕೆಲವೊಂದು ಆಯಿಲ್ನ ಹಾಕ್ತೀನಿ, ನೀವೇ ನೋಡ್ಕೊಳ್ಳಿ. ಆರ್ಗನ್ ಆಯಿಲ್ ಹಾಕು. ಯಾಕೆ ಇದನ್ನ ಕೊತ ಕುದಿಸ್ಬೇಡ್ದು ಅಂತ ಹೇಳಿದ್ರೆ ಸರ್, ಅದ್ರೊಳಗಡೆ ಇರೋಂಥ ಔಷಧಿಯ ಅಂಶಗಳೆಲ್ಲ ಹಾರೋಗ್ಬಿಡುತ್ತೆ. ಹೇಗೆ ತರಕಾರಿನ ಅತಿ ಜಾಸ್ತಿ ಕುದಿಸಿ ಅದ್ರೊಳಗಿರೋಂಥ ಪೋಷಕಾಂಶಗಳೆಲ್ಲ ಗಾಳಿಯಲ್ಲಿ ತೇಲ ಹೋಗ್ಬಿಡುತ್ತೋ, ಆತರ ಆಗಬೇಡ್ದು ಅಂತ ಹೇಳಿ ಯಾಕೆ ಕುದಿಸ್ತಾರೆ ಅಂತ ನಾವು ಅದನ್ನು ಹೇಳ್ತೀನಿ. ಶೆಲ್ಫ್ ಲೈಫ್ ಜಾಸ್ತಿ ಬರೋದಕ್ಕೋಸ್ಕರ. ನಾವು ತುಂಬಾ ಕುದಿಸಿ ನೋಡಿ, ಟೊಮೊಟೊ ಗೊಜ್ಜಿನ ಚೆನ್ನಾಗಿ ಮಾಡಿ ಬಾಟ್ಲಾಗಿಟ್ರೆ 3 ತಿಂಗಳಿರುತ್ತೆ. 2 ದಿನಕ್ಕೆ ಮಾಡೋದಾದ್ರೆ ಹಂಗೆ ಮಾಡ್ತೀವ? ಏನಿಲ್ಲ. ಸೊ ಇದನ್ನ ಹಂಗ್ ಮಾಡ್ಲಿಕ್ಕೆ ಬರಲ್ಲ. ಮಾಡಿದ್ರೆ ಆರೋಗ್ಬಿಡತ್ತೆ ಆ ಎಣ್ಣೆನಲ್ಲಿ ಇರುವಂತ ಔಷಧಿಯ ಗುಣಗಳೆಲ್ಲ. ಅದಕ್ಕೆ ನಾವು 40 ಡಿಗ್ರಿ ಸೆಲ್ಸಿಯಸ್ ಅಲ್ಲ, ಈಗಲೂ ದರ್ರ ಅಂತ ನೋಡಿ ಉರಿತಾ ಇದೆ, ನಿಧಾನವಾಗಿ ಆಗ್ಬೇಕು. ಅಷ್ಟು ತಾಳ್ಮೆ ಬೇಕು ಇದನ್ನ ಮಾಡಕ್ಕೆ. ಈಗ ಏನಾಗ್ತೀರಿ ಸರ್? ಆರ್ಗನ್ ಆಯಿಲ್. ಓಕೆ, ಎಷ್ಟು ಹಾಕ್ತೀರಿ ಸರ್? ಸರ್ ಇದರಲ್ಲಿ 25 ಲೀಟರ್ ಇದೆ, ಇನ್ನು ಅರ್ಧ ಹಾಕ್ತೀವಿ ಈಗ. ಓಕೆ, ಅರ್ಧ ಹಾಕಿ ಸಾಕು. ಆ ಕಡೆ ಹಿಪ್ಪೆ ಎಣ್ಣೆ ಇದೆ ಸರ್. ಹಿಪ್ಪೆ ಎಣ್ಣೆ ಅಂತ ಒಂದು ಹಿಪ್ಪೆ ಎಣ್ಣೆ ಇದೆ. ಇದನ್ನ ಏನಕ್ಕೆ ಅಂದ್ರೆ ಹಿಂದಿನ ಕಾಲದಲ್ಲಿ ಏನಕ್ಕೆ ಉಪಯೋಗಿಸ್ತಾ ಇದ್ರು ಅಂತ ಹೇಳಿದ್ರೆ, ಕೈಕಾಲು ಹೊಡೆದೋದ್ರೆ, ತುಂಬಾ ಹೀಟ್ ಆದ್ರೆ ಈ ತರದಕ್ಕೆ ಆ ಹಿಪ್ಪೆ ಬೀಜ ನೋಡಿರ್ಬೋದು, ನೀವು ಕೇಳಿರ್ಬೋದು. ಇದು ಸ್ಕಾಲ್ಪ್ಗೆ ತುಂಬಾ ಅನುಕೂಲ ಮಾಡುತ್ತೆ. ಯಾವ ರೀತಿ ಡ್ರೈ ಆಗ್ದಲೆ, ಕೆಲವರು ಡ್ರೈ ಆಗಿ ಕೆರ್ಕೊತಾ ಇರ್ತಾರೆ, ಡ್ರೈ ಆಗಿ ಅದನ್ನ ತಡೀಲಿಕ್ಕೆ ಈ ಎಣ್ಣೆ ಕೆಲಸ ಮಾಡುತ್ತೆ. ಆ ಹರಳೆಣ್ಣೆಗಿಂತ ಸ್ವಲ್ಪ ತೆಳುವಾಗಿರುತ್ತೆ, ತೋರ್ಸು ಹಾಕ್ಬೇಕಾದ್ರೆ ಗೊತ್ತಾಗುತ್ತೆ. ನೋಡಿ ಹೇಗಿದೆ. ಹಿಂಗೆ ನೋಡಿ, ಹರಳೆಣ್ಣೆನೂ ಹಾಕಿ ತೋರಿಸ್ತೀನಿ. ಒಂದು 2 ಲೀಟರ್ ಅಷ್ಟು ಹರಳೆಣ್ಣೆ ನೋಡಿ. ಹರಳೆಣ್ಣೆ ನೋಡಿ, ಹರಳೆಣ್ಣೆ ಹೇಗಿದೆ, ಎಷ್ಟು ತಿಕ್ಕಾಗಿದೆ ನೋಡಿ. ಇದು ಒರಿಜಿನಲ್ ಸರ್. ಇನ್ನೊಂದು ಹೇಳಕ್ ಮರ್ತೋಯ್ತು, ಎಲ್ಲ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಎಲ್ಲ ಹಂಗೆ ಕ್ರಿಸ್ಟಲ್ ಕ್ಲಿಯರ್ ಆಗಿರುತ್ತೆ. ಕಡಿಮೆ ರೇಟಿಂದ ಆಯಿಲ್ ತಗೊಬಂದ್ಬಿಟ್ಟು ಮಾಡ್ಬಿಟ್ಟು ಮಾಡಲ್ಲ ನಾವು. ನೀವೇ ನೋಡ್ಬೋದು. ಬಿಲ್ ಬೇಕಾದ್ರೂ ತೋರಿಸ್ತೀನಿ ನಾನು ಎಲ್ಲಿಂದ ಪರ್ಚೇಸ್ ಮಾಡಿ. ಒಂಟಿಕೊಪ್ಪಲ್ದು ದೇವಸ್ಥಾನ ಇದೆಯಲ್ಲ, ಆ ದೇವಸ್ಥಾನದಲ್ಲಿ ಅಲ್ಲಿಂದ ತರೋ, ಅವರು ಎಲ್ಲಿಂದ ಪರ್ಚೇಸ್ ಮಾಡ್ತಾರೋ ನಾವು ಅಲ್ಲಿಂದನೇ. ಇದು ಸಾಸಿವೆ ಎಣ್ಣೆ. ರೋಸ್ಮೇರಿ. ಇದೇನಿದೆ ಈಗ? ರೋಸ್ಮೇರಿ ಆಯಿಲ್. ನೀರಿದ್ದಂಗಿದೆ ಅದೇ ಅಂದೆ. ರೋಸ್ಮೇರಿ ನೋಡಿ, ಈ ಘಮ ಅಂತ ಸರ್. ನೋಡಿ ಘಮ ಬರ್ತಾ ಇದೆ. ಇದು ನೋಡಿ ಟೀ ಟ್ರೀ ಆಯಿಲ್. ಏನಕ್ಕೆ ಕೆಲಸ ಮಾಡುತ್ತೆ ಟೀ ಟ್ರೀ ಆಯಿಲ್ ಅಂತ ಹೇಳಿದ್ರೆ, ಬ್ಯಾಕ್ಟೀರಿಯಾ ಏನಾರ ಆದ್ರೆ, ತಲೆನಲ್ಲಿ ಏನಿದ್ರೆ, ಆಮೇಲೆ ಕಡ್ತಾ ಕೆರ್ತಾ ಕೊರ್ತಾ ಇಂಥದಕ್ಕೆ ಇದು ಮಾಡುತ್ತೆ. ಇದು ಜಾಸ್ತಿ ನೋಡಿ, ಇಲ್ಲಿ 100 ಲೀಟರ್ ಆಯಿಲ್ಗೆ
ಇಷ್ಟೇ ಹಾಕ್ಬೇಕಾಗಿರೋದು. 1 ಲೀಟರ್ ತಂದ್ಬಿಟ್ಟಿದೀನಿ, ಒಳ್ಳೆ ರಿಸಲ್ಟ್ ಬಂದ್ಬಿಡುತ್ತೆ, ಹಾಕ್ಬಿಡೋಣ 1 ಲೀಟರ್ ಅಂತ ಹಾಕುವಂಗಿಲ್ಲ. ಅಷ್ಟೇ ಹಾಕೋದು. ಇಷ್ಟೇ ಈ ಡೈರೆಕ್ಟ್ ಆಗಿ ಯೂಸ್ ಮಾಡಂಗಿಲ್ಲ ಇದು. ಡೈರೆಕ್ಟ್ ಆಗಿ ಯೂಸ್ ಅಂದ್ರೆ ತೀವ್ರತರವಾದ ತಲೆಯ ಯಾವ್ದಾದ್ರು ಸೋಂಕಿದ್ರೆ, ಕಾಯಿಲಿದ್ರೆ, ಸೋರಿಯಾಸಿಸ್ ಇದ್ರೆ, ಈ ತರದಕ್ಕೆ ವೈದ್ಯರ ಒಂದು ಇದರಲ್ಲಿ ನೀವು ಮಾರ್ಗದರ್ಶನದಲ್ಲಿ ಇದನ್ನ ಯೂಸ್ ಮಾಡಬೇಕು. ಏನದು ಆಯಿಲ್? ಅದು ಟೀ ಟ್ರೀ ಆಯಿಲ್. ಟೀ ಟ್ರೀ ಆಯಿಲ್. ಅದರ್ವೈಸ್ ಇಷ್ಟೇನೆ ಮಾಡಬೇಕು. ಇಷ್ಟು ತಿಳ್ಕೊಳ್ಳಿ. 100 ಲೀಟ್ರಿಗೆ ಈ ಕಾಸ್ಟ್ ಎಷ್ಟು ಸರ್? ಇದು ಸುಮಾರು 2,000 ಹತ್ರ ಬರುತ್ತೆ. ಓಕೆ, ಇದು ಇನ್ನು ಏನೇನು ಹಾಕ್ಬೇಕು ಸರ್? ಸರ್ ಇದ್ರ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಾಯ್ತು. ಈಗ 40 ಇಂಗ್ರೀಡಿಯೆಂಟ್ಸ್ ಹಾಕಾಯ್ತು. ಸ್ವಲ್ಪ ಕುದಿಸ್ಬೇಕು, ಬಿಡಬೇಕು. ಸ್ವಲ್ಪ ಕುದಿಸ್ಬೇಕು, ಕುದಿಸೋದು ಇಲ್ಲ, ಸ್ವಲ್ಪ ಹೀಟ್ ಮಾಡಬೇಕು, ನಿಲ್ಲಿಸ್ಬೇಕು, ಹೀಟ್ ಮಾಡಬೇಕು, ನಿಲ್ಲಿಸ್ಬೇಕು. ಈ ತರದ ಪ್ರೋಸೆಸ್ ನಿರಂತರವಾಗಿ 3 ದಿನ ನಡೆಯುತ್ತೆ. 3 ದಿನಕ್ಕೆ ಆಯಿಲ್ ಮುಗಿಯುತ್ತೆ. 2 ದಿನ ಹಾಗೆ ಇಡ್ತೀವಿ. ಎಲ್ಲಾ ಇಂಗ್ರೀಡಿಯೆಂಟ್ಸ್ ಅದರದ್ದು ಔಷಧಿ ಅಂಶಗಳನ್ನೆಲ್ಲ ಬಿಟ್ಟು ತಳಕ್ ಹೋಗಿ ಸೇರ್ಕೊಳ್ಳುತ್ತೆ. ಈ ಮೇಲ್ಗಡೆಯಿಂದ ಇದನ್ನೆಲ್ಲ ನಾವು ಫಿಲ್ಟರ್ ಮಾಡಿ ತಗೊಳ್ತೀವಿ. ಆ ನಂತರ ಇನ್ನೊಂದ್ಸರಿ ನಾವು ಇದನ್ನ ಮತ್ತೆ ಫಿಲ್ಟರ್ ಮಾಡ್ತೀವಿ. ಆ ನಂತರ ಪ್ಯಾಕಿಂಗ್. ಓಕೆ, ಈಗ ಹಂಗಾರೆ ಕೊನೆ ಘಟ್ಟಕ್ಕೆ ಬಂದಿದ್ದೀವಿ. ಇದ್ರದ್ದು ಪ್ರೈಸ್ ಏನು ಸರ್? ಸರ್ ಇದ್ರದ್ದು ಪ್ರೈಸ್ ಬಂದು ನೋಡಿ, ನಾವು ಲಾಸ್ಟ್ ಟೈಮು ನಾವು ಆಯಿಲ್ ಮಾಡಿದ್ವಿ, ಅದು ಸಹ ಯೂಟ್ಯೂಬ್ನಲ್ಲಿದೆ. ಅದರ ಬೆಲೆ ಬಂದು 370 ರೂಪಾಯಿ ಇತ್ತು 200 ml-ಗೆ. ಇದು 200 ml-ಗೆ ಎಷ್ಟಿರ್ಬೇಕು ಹೇಳಿ? ಇಷ್ಟೆಲ್ಲ ಮಾಡಿದೆ. ಅದರಲ್ಲಿ ಯೂಸ್ ಮಾಡಿರೋದು ಬರೀ ಹರಳೆಣ್ಣೆ, ಕೊಬ್ಬರಿ ಎಣ್ಣೆ, ಸಾಸಿವೆ ಎಣ್ಣೆ, ಹಿಪ್ಪೆ ಎಣ್ಣೆ. ಹಾಗಾದ್ರೆ ನೀವು ಅಂದಾಜಲ್ಲಿ ಎಷ್ಟಿರ್ಬೋದು? ಅದಕ್ಕೆ ಇದು 370. ಇದರಲ್ಲಿ ತುಂಬಾ ಪ್ರೀಮಿಯಂ ಗ್ರೇಡ್ ಆಯಿಲ್ ಯೂಸ್ ಮಾಡಿದೀವಿ. ಇಂಗ್ರೀಡಿಯೆಂಟ್ಸ್ ನಿಮ್ಗೆ ತೋರಿಸಿದೀವಿ. 465 ರೂಪಾಯಿ 200 ml ಪ್ರೈಸ್ ಇದೆ. ನಾವು ನಿಮ್ ಚಾನಲ್ಗೆ 385 ರೂಪಾಯಿ, ಅಂದ್ರೆ ಇದಕ್ಕಿಂತ 15 ರೂಪಾಯಿ ಜಾಸ್ತಿ. ಅಂದ್ರೆ ಇದು 40 ಇಂಗ್ರೀಡಿಯೆಂಟ್ಸ್ ಇದೆ. ಇದರಲ್ಲಿ 40 ಇಂಗ್ರೀಡಿಯೆಂಟ್ಸ್ ಇದೆ. 17 ರೀತಿಯ ಬೇರೆ ಬೇರೆ ತರದಂತಹ ಆಯಿಲ್ ನ ಯೂಸ್ ಮಾಡಿದೀವಿ. ನಿಮ್ಗೆ ಸ್ಟಿಕ್ಕರ್ ಹಾಕಿದೀವಿ, ಬ್ರ್ಯಾಂಡಿಂಗ್ ಮಾಡಿದೀವಿ. ನೋಡೋದಕ್ಕೆ ಇದೆ ಬರೀ 15 ರೂಪಾಯಿ ಸ್ಟಿಕ್ಕರ್ ಚಾರ್ಜ್ ಅಷ್ಟೇ. ಜಾಸ್ತಿ ಮಾಡಿರೋದು, ಅತಿ ಹೆಚ್ಚಿನ ಜಾಸ್ತಿ ಏನ್ ಮಾಡಿಲ್ಲ. ತುಂಬಾ ಲಿಮಿಟೆಡ್ ನಾವು ಪ್ರೊಡಕ್ಷನ್ ಮಾಡೋದ್ರಿಂದ ನೋಡಿ ಮೊದಲೇ ಆರ್ಡರ್ ಮಾಡಿ ತರಿಸ್ಕೊಳ್ಳಿ. ಒಂದೆರಡು ದಿನ ಲೇಟ್ ಆಗ್ಬೋದು ನಿಮ್ಗೆ ಬಂದು ತಲುಪೋದು, ಅಷ್ಟೇ ಬಿಟ್ರೆ ಯಾವುದೇ ರೀತಿ ಮೋಸ ವಂಚನೆ ಇದಂತೂ ಖಂಡಿತ ಯಾವತ್ತೂ ಆಗಲ್ಲ. ಇದು ಎಷ್ಟು ದಿವಸ ಪ್ರಿಸರ್ವೇಟಿವ್ ಇಟ್ಕೋಬಹುದು ಸರ್? ಇದ್ರದ್ದು ಲೈಫ್ ಟೈಮ್ ಬಂದು ಶೆಲ್ಫ್ ಲೈಫ್ ಬಂದು 24 ಮಂತ್ಸ್ ಇದೆ. ಯಾರು 24 ಮಂತ್ಸ್ ಇಟ್ಕೊಡ್ತಾರೆ? 2 ತಿಂಗಳಲ್ಲಿ ಮುಗಿಸ್ಬಿಡ್ತಾರೆ. ಓಕೆ, ಈಗ ಒಂದ್ ತರಿಸ್ಕೊಂಡ್ರೆ ಮನೆ ಮಂದಿ ಎಲ್ಲ ಹಚ್ಕೋಬಹುದಾ ಅಥವಾ ನಿಮ್ಗೆ ಸಜೆಷನ್? ಬೇಕಾದ್ರೂ ತರಿಸ್ಕೋಬಹುದು. ಇದ್ರ ಜೊತೆಗೆ ಈ ಆಯಿಲ್ ನಮ್ಮ ಹತ್ರ ಈಗ ಅವೈಲೇಬಲ್ ಇಲ್ಲ. ಇದಕ್ಕಿಂತ ನಾವು ಅಪ್ಗ್ರೇಡ್ ಮಾಡಿರೋ ಆಯಿಲ್ ಇದಿದೆ. ಮನೆ ಮಂದಿ ಎಲ್ಲರೂ ಯೂಸ್ ಮಾಡ್ಬೋದು. ಕೊನೆ ಪಕ್ಷ ಒಂದು 6 ರಿಂದ 8 ವಾರ ಯೂಸ್ ಮಾಡಿ. ಯಾರು ಇಲ್ಲ ನನ್ಗೆ ಒಳ್ಳೆ ಒಂದು ಆಯಿಲ್ ಬೇಕು ನಾನು ಯೂಸ್ ಮಾಡೋದಕ್ಕೆ ಅಂದ್ರೆ ಅವ್ರು ಯಾವಾಗ ಬೇಕಾದ್ರೂ ಎಷ್ಟು ಬೇಕಾದ್ರೂ ಯೂಸ್ ಮಾಡ್ಬೋದು. ಯಾವುದೇ ರೀತಿಯ ಸೈಡ್ ಎಫೆಕ್ಟು, ನನಗೆ ತಲೆ ಕೂದಲಿಗೆ ಎಣ್ಣೆ ಹಾಕಿ ಉದುರೋಯ್ತು ಅಂತ ಕಂಪ್ಲೇಂಟ್ಸ್ ಇದೆ. ಆ ರೀತಿ ಯಾವುದೇ ರೀತಿಯ ಕಂಪ್ಲೇಂಟ್ಸ್ ಆಗಲ್ಲ. ಯಾಕೆ ಕಂಪ್ಲೇಂಟ್ಸ್ ಬರಲ್ಲ ಅಂತ ಹೇಳಿ ನೋಡಿ, ಇಲ್ಲಿ ನಿಧಾನವಾಗಿ ನಾವು ಮಾಡ್ತಾ ಇದೀವಿ. ಕೊತ್ತ ಕುದಿಸೋದು, ಯಾವುದೋ ಇಂಗ್ರೀಡಿಯೆಂಟ್ಸ್ ಎಲ್ಲಾನು ಒಂದೇ ಪ್ರಮಾಣದಲ್ಲಿ ಹಾಕೋದು ಹಂಗಲ್ಲ. ನೋಡಿ ಮಾಡಿ ಯೂಸ್ ಆಗಿರೋದ್ರಿಂದ ಮಾಡ್ತಾ ಇರೋದ್ರಿಂದ ಯಾವುದೇ ರೀತಿಯ ಅನಾನುಕೂಲಗಳು ನಿಮ್ಗೆ ಆಗೋದಿಲ್ಲ. ಜೊತೆಗೆ ಏನಿದೆ, ನಾವು ಇನ್ನೊಂದು ನಮ್ಮ ಚಾನಲ್ ನಮ್ಗೊಂದು ಹೇಳ್ತೀನಿ, ನಿಮಗೆ ಯಾರಿಗೆಲ್ಲ ಏನಾಗಿದೆ ಅವರಿಗೆ ನಾವೊಂದು ನಮ್ಮ ಚಾನಲ್ ಅಲ್ಲಿ ನಾವು ನಿಮ್ಗೆ ಹೇಳ್ತಿದೀವಿ, 1 ರಿಂದ 2 ರೂಪಾಯಿ ಖರ್ಚಲ್ಲಿ ನಿಮ್ಗೆ ಏನೆಲ್ಲ ಬಿದ್ದೋಗ್ಬೇಕು, ಸತ್ತೋಗ್ಬೇಕು ಅಂತ ಒಂದು ರೆಮಿಡಿನ ಕೂಡ ನಾವು ನಮ್ಮ ಚಾನಲ್ ನಲ್ಲಿ ನಾವು ಹೇಳ್ತೀವಿ. ಆ ಚಾನಲ್ ಲಿಂಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಡ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಕಿರ್ತೀವಿ. ಈ ಎಣ್ಣೆ ಆಗುತ್ತೆ ಯಾವುದಕ್ಕೆ? ಏನಿದ್ರೆ ಚಿಕ್ಕ ಎಂಥದ್ದು ಏನಂತಾರೆ ಅದಕ್ಕೆ, ಏನ್ ಮೊಟ್ಟೆ ಇಟ್ಟಿರುತ್ತಲ್ಲ ಅಂತದಕ್ಕೆ, ಅದಕ್ಕೆಲ್ಲ ಅನುಕೂಲ ಆಗುತ್ತೆ. ಇದರಲ್ಲಿ ಆ ವಿಷಯಕ್ಕೆ ಹೊಂದಿಕೆ, ಅದಕ್ಕೆ ಏನು ಇನ್ನು ವಿಷಯಕ್ಕೆ ಹೊಂದಿಕೆ ಅನುಕೂಲ ಆಗಿಲ್ಲ ಅಂದ್ರೆ ಆ ರೆಮಿಡಿನ ನಾನು ಹೇಳ್ತೀನಿ, ಅದನ್ನು ಉಪಯೋಗ ಮಾಡ್ಕೊಳ್ಳಿ. ಇದಕ್ಕೆ ಪ್ರೆಸೆಂಟ್ ಪ್ರೈಸ್ ಎಷ್ಟು ಅಂದ್ರೆ 385 ರೂಪಾಯಿ ಇರುತ್ತೆ. ಹಾಗೆ ನೀವೇನಾದ್ರು ನನ್ಗೆ 1 ಲೀಟರ್ ಬೇಕು ಅಥವಾ ನನ್ಗೊಂದು 3 ಬಾಟ್ಲು ಬೇಕು ಅಂತ ಹೇಳಿದ್ರೆ ನಾವು ಸ್ವಲ್ಪ ನಿಮ್ಗೆ ಡಿಸ್ಕೌಂಟ್ ಮಾಡಿ ಕೊಡ್ತೀವಿ. ಇದನ್ನ ನಿಮ್ಮ ಮನೆಗೆ ತಲುಪಿಸೋದಕ್ಕೆ ಯಾವುದೇ ರೀತಿಯ ಕೊರಿಯರ್ ಚಾರ್ಜಸ್ ಏನೂ ಇರಲ್ಲ. 385 ನೀವು ಏನ್ ಪೇ ಮಾಡ್ತೀರಾ ಅಷ್ಟರಲ್ಲಿ ನಾವು ನಿಮಗೆ ಕಳಿಸ್ತೀವಿ. ಓಕೆ, ಅದು ಎಲ್ಲಿಂದ ಆದ್ರೂ ಫೋನ್ ಮಾಡಿ, ಎಲ್ಲಿಂದ ಆದ್ರೂ ಮಾಡ್ಬೋದು. ಈಗ ನಮ್ಮ ಸ್ಟೇಟ್ ಬಿಟ್ಟು ಹೊರಗಡೆ ಹೋಗೋದಾದ್ರೆ ಒಂದು 50-30 ರೂಪಾಯಿ ಕೊರಿಯರ್ ಚಾರ್ಜಸ್ ವ್ಯತ್ಯಾಸ ಆಗ್ಬೋದು, ಬಿಟ್ರೆ ಪ್ರೈಸ್ ಅಷ್ಟೇ. ಈಗ ನೋಡ್ತಾ ಇರೋದು ದೇಶ ವಿದೇಶಗಳಲ್ಲಿ ಕೂಡ ನಮ್ಮ ಇವರಿದ್ದಾರೆ, ಅವ್ರಿಗೆ ಏನಾದ್ರು ಕಳಿಸ್ಬೇಕು ಅಂತಂದ್ರೆ ಹೇಗೆ ಮಾಡ್ತೀವಿ ಸರ್? ಅಟ್ ಪ್ರೆಸೆಂಟ್ ಇದನ್ನ ನಾವು ಬರೀ ಇಂಡಿಯಾದೊಳಗಡೆ ಮಾತ್ರ ನಾವು ಕೊಡ್ತಾ ಇದೀವಿ.
ವಿದೇಶಕ್ಕೆ ಇದನ್ನೇ ಕಳಿಸ್ಬೇಕು ಅಂದ್ರೆ ನನಗೆ 3,000 ಖರ್ಚಾಗತ್ತೆ. ಯಾರಾದ್ರೂ ಬಂದು ವಿದೇಶದಲ್ಲಿರೋರು ನಮ್ಮ ನೆಂಟರಿದ್ದಾರೆ, ನಮ್ಮ ದೊಡ್ಡಪ್ಪ ಇದ್ದಾರೆ, ಚಿಕ್ಕಪ್ಪ ಊರಿಗೆ ಬಂದಿದ್ದಾರೆ, ಅವ್ರು ಬೇಕಾದ್ರೆ ತಗೊಂಡೋಗ್ಬೋದು. ಓಕೆ, ಇದ್ರದ್ದು ಅಡ್ರೆಸ್ ಸರ್ ಇಲ್ಲಿ ಮೈಸೂರದು ಬಂದ್ಬಿಟ್ಟು ನಿವೇದಿತಾ ನಗರ ಬಸ್ ಸ್ಟಾಪ್ ಅಲ್ಲ ಹೇಳಿದ್ರೆ ಲೆಫ್ಟ್ ಅಲ್ಲೇ ರೈಟ್ ಸೈಡ್ ಅಲ್ಲಿ ನಿಮಗೆ ಜನೌಷಧಿ ಸೆಂಟರ್ ಇದೆ, ಟೀ ಸೆಂಟರ್ ಇದೆ, ಅದ್ರ ಮೇಲ್ಗಡೆ ಫಸ್ಟ್ ಫ್ಲೋರ್ ಅಲ್ಲಿ ಇರುತ್ತೆ. ಓಕೆ, ಕೆಲವೊಬ್ಬರಿಗೆ ಕೀಪ್ಯಾಡ್ ಮೊಬೈಲ್ ಯೂಸ್ ಮಾಡ್ತಿದ್ದಾರೆ, ಅವರಿಗೆ ವಾಟ್ಸಪ್ ಇಲ್ಲ, ಏನೂ ಗೊತ್ತಾಗಲ್ಲ, ಅಥವಾ ಲೆಟ್ರ್ ಬರಿಬೋದು, ಫೋನ್ ಮಾಡ್ಬೋದು ನಿಮಗೆ. ಆ ಮೂಲಕ ಹೇಳೋದಾದರೆ ಅಡ್ರೆಸ್ ನೀವೇ ಬರ್ಕೊಂಡು, ಕೆಲವೊಂದಿಷ್ಟು ಜನ ನೋಡ್ತಿರೋರಿಗೆ ಆ ಸೌಲಭ್ಯ ಕೂಡ ಇಲ್ಲದ್ರಿಂದ ಇದನ್ನು ಕೇಳ್ತಿದ್ದೀನಿ. ನಿಮಗೆ ಆಯಿಲ್ ಬೇಕು ಅಂತ ಹೇಳಿದ್ರೆ ಕೀಪ್ಯಾಡ್ ಮೊಬೈಲ್ ತಗೊಳ್ಳಿ, ನಾವು ಅಲ್ಲಿ ನಂಬರ್ ಕೊಟ್ಟಿದ್ದೀವಿ, ಸ್ಕ್ರೀನಲ್ಲಿ ಬರ್ತಾ ಇದೆ, ಕಾಲ್ ಮಾಡಿ, ನಮ್ಮ ಸ್ಟಾಫ್ ಇರ್ತಾರೆ, ನಿಮ್ಮ ಅಡ್ರೆಸ್ ಬರೆದು ನಿಮ್ಮ ಮನೆಗೆ ತಲುಪಿಸ್ಬೋದು ಅಲ್ವಾ? ಖಂಡಿತ. ಓಕೆ ಸರ್, ಈಗ ಇದು ಇನ್ನೂ 2 ದಿವಸಗಳ ಕಾಲ ಇದು ಆಗೋದ್ರಿಂದ ನಾವು ಇದನ್ನ ಝೂಮ್ ಮಾಡಿ ನೋಡಿ, ಹೇಗೆ ನೊರೆ ನಿಧಾನಕ್ಕೆ ಬರ್ತಾ ಇದೆ, ಫಾರ್ಮ್ ಆಗ್ತಾ ಇದೆ. ಎಲ್ಲಿಂದ ಶುರುವಾಗಿತ್ತು ನಮ್ಮದು ಮೂಳೆ ಅಂತ ಬಂದೆ ನಾನು, ಮೂಳೆ ನೋವು ಅಂತ. ಈಗ ಕೂದಲದ ಹೊರಗೆ ನೋಡಿದ್ದೀರಿ, ಕಡಿಮೆ ದುಡ್ಡಲ್ಲಿ ಬಂದರೆ ಎಲ್ಲವನ್ನು ತಿಳ್ಕೊಂಡು ಬೇರೆ ಬೇರೆ ಹೆಣ್ಮಕ್ಳು ಬರ್ಬೋದು, ಗಂಡು ಮಕ್ಕಳು ಬರ್ಬೋದು. ಭಾಳ ಮುಖ್ಯವಾಗಿ ನಾನು ನಿಮ್ಮಲ್ಲಿ ಗುರುತಿಸಿದ್ದೇನೆಂದರೆ, ಮೊದಲು ಮಾನಸಿಕವಾಗಿ ಸಮಸ್ಯೆ ಹೋಗ್ಬೇಕಾತಂದು, ಉಳಿದದಕ್ಕೆಲ್ಲ ನಿಧಾನವಾಗಿ ಟ್ರೀಟ್ಮೆಂಟ್ ತೊಗೊಳ್ಳಿ. ಮೊದಲು ನಿಮ್ಮ ಹತ್ರ ಬಂದು ಆ ಮೂಳೆದೊಂದು ಚಿಕಿತ್ಸೆ ಅಂತೂ 100% ತೊಗೋಬೇಕು. ಆದ್ರೆ ಉಳಿದದ್ದೆಲ್ಲವೂ ತನಗೆ ತಾನೇ ಪರಿಚಯ ಅಂದರೆ ಒಂದು ನಂಬಿಕೆ ಬಂದ್ಬಿಡುತ್ತೆ ಸರ್ ನಿಮ್ಮ ಮೇಲೆ. ನಾನು ಒಂದು ಕೇಳ್ಕೊಳ್ಳೋದು ಗೆಳೆಯರೇ ಇಷ್ಟೇ, ಸರ್ ಹತ್ರ ಒಂದ್ಸಲ ಬನ್ನಿ, ನಿಮ್ಮ ನಂಬಿಕೆ ಬರುತ್ತೆ, ಉಳಿದಿದ್ರ ಮೇಲೆ ಎಲ್ಲರಿಗೂ ನಂಬಿಕೆ ಬರ್ತಾ ಹೋಗುತ್ತೆ. ಇಲ್ಲಾಂದರೆ ಏನಾಗುತ್ತೆ, ಪದೇ ಪದೇ ವಿವರಣೆ ಮಾಡಬೇಕಾಗುತ್ತೆ, ಅನುಮಾನಗಳು ಶುರು ಆಗುತ್ತೆ. ಯಾವ ಅನುಮಾನನೂ ಬೇಡ, ಎಲ್ಲ ಭಾಳ ನಮ್ಮ ಕಣ್ಣಿದ್ರಿಗೆ ನಾನಂತೂ ಕಾಡಿ ಬೇಡಿ ಎಲ್ಲ ವಿಷಯ ಇವ್ರ ಹತ್ರ ಕೇಳಿದ್ದೀನಿ ಸರ್. ನೋವಾಗಿದ್ರೆ ಕ್ಷಮಿಸಿ, ಎಲ್ಲ ವೀಕ್ಷಕರ ಪ್ರಶ್ನೆಗಳು, ಯಾಕೆಂದರೆ ಬಾಂಧವರು ನಮ್ಮನ್ನು ನಂಬಿ ಇದನ್ನು ಮಾಡ್ತಿರ್ತಾರೆ. ಹಾಗಾಗಿ ಮೈಸೂರಿಗೆ ಬಂದಿದ್ದು ಖುಷಿ ಆಯಿತು ಗೆಳೆಯರೇ. ನಾನು ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತೀನಿ, ಇವ್ರು ಯಾವ ಪ್ರಾಡಕ್ಟು ಕೂಡ ಅದ್ಭುತವಾಗಿದೆ ಮತ್ತು ರೀಸನೇಬಲ್ ಆಗಿದೆ, ಉದ್ದೇಶ ಒಳ್ಳೆಯದಿದೆ, ಇನ್ನೂ ಚೆನ್ನಾಗಿ ದೊಡ್ಡದು ಬೆಳಿಬೇಕನ್ನೋ ಆಸೆ ಇದೆ. ಬಟ್ ಟೈಮ್ ಸಾಕಾಗ್ತಿಲ್ಲ, ಅದಕ್ಕೆಲ್ಲ ಹೆಂಗೆ ಟೈಮ್ ಮಾಡ್ಕೋತೀರಿ ಗೊತ್ತಿಲ್ಲ ಸರ್. ಇಷ್ಟು ನೆರವೇರಿಸ್ತಾ ಇದ್ದಾರೆ. ನೀವು ಮೂಲವಾದಿದು ಇರ್ಬೋದು, ಅಥವಾ ಮೂಳೆ ಸಮಸ್ಯೆ ಇರ್ಬೋದು, ಅಥವಾ ಹೇರ್ ಆಯಿಲ್ ಸಮಸ್ಯೆ ಇರ್ಬೋದು, 3 ಒಂದೇ ಸ್ಪಾಟಲ್ಲಿ ಒಬ್ಬರಿಂದನೇ ಸಮಸ್ಯೆ ಸಾಲ್ವ್ ಆಗುತ್ತೆ. ಬನ್ನಿ, ನಿಮ್ಮ ಸಮಸ್ಯೆ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನಾಳೆ ಇನ್ನೊಂದು ಕತೆ, ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ನಮಸ್ತೆ ಗೆಳೆಯರೇ.